ಸ್ನೇಹಿತರೆ ಎಲ್ಲರೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು GPSTR ಪೇಪರ್ 2015ರಿಂದ 22ರವರೆಗಿನ ಸಂಬಂಧಪಟ್ಟಾಗಿ ರಾಜ್ಯಶಾಸ್ತ್ರ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಬನ್ನಿ. ಇದು ಘಟಕವಾರ ವಿವರಣೆ ಹೊಂದಿರುತ್ತೆ ಸ್ನೇಹಿತರೆ, ಜೊತೆಗೆ ಬ್ಲೂ ಪ್ರಿಂಟ್ ಕೂಡ ಹೊಂದಿರುತ್ತೆ ಅಂತ ಹೇಳ್ತಾ ಇಂದಿನ ತರಗತಿಗೆ ಹೋಗುವ ಮುನ್ನ 2022ರಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು. ಒಟ್ಟು 3 ಪೇಪರ್ಗಳಿರುತ್ತೆ, ಪೇಪರ್ 1, ಪೇಪರ್ 2, ಪೇಪರ್ 3 ಅಂತೇಳಿ. ಇದರಲ್ಲಿ ಪೇಪರ್ 1 ಬಹು ಆಯ್ಕೆ ಪ್ರಶ್ನೆಗಳು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಇಷ್ಟು ಒಳಗೊಂಡಂತೆ 150 ಅಂಕಗಳಿಗೆ ಪರೀಕ್ಷೆ ಇರುತ್ತೆ. ಇದರಲ್ಲಿ ಆಲ್ರೆಡಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 3 ಹಂತದಲ್ಲಿ ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ. ಒಂದು ಶೈಕ್ಷಣಿಕ ಮನೋವಿಜ್ಞಾನ ಮಗು ವಿಕಸನಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋ ಇದೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋ ಮಾಡಿದ್ದೀನಿ, ಜೊತೆಗೆ ಸಿದ್ಧಾಂತಗಳು, ಶೈಕ್ಷಣಿಕ ಮನೋತಜ್ಞರು ಮತ್ತು ಸಿದ್ಧಾಂತ ಅವುಗಳಿಗೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋ. ಒಟ್ಟು ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂತೇಳಿ ಅದನ್ನು 3 ವಿಡಿಯೋಗಳಲ್ಲಿ ಕಟ್ಕೊಡೋ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ, ಅದನ್ನು ನೋಡಿ. ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಆಲ್ರೆಡಿ ಸಾಕಷ್ಟು ಜನ ಒಳ್ಳೆ ಕಮೆಂಟ್ ಕೂಡ ಕೊಟ್ಟಿದ್ರಿ ಈ ಒಂದು ವಿಡಿಯೋಗೆ. ನೆಕ್ಸ್ಟ್ ಇದಾದ ನಂತರ ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಇರುತ್ತೆ ಅನ್ನೋದಾದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು 50 ಅಂಕಗಳಿರುತ್ತೆ. ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರು, ಸಮಾಜ ವಿಜ್ಞಾನಕ್ಕೆ ಸೈನ್ಸ್ ಮತ್ತು ಮ್ಯಾಥ್ಸ್ ಟೀಚರ್ ಅವರಿಗೆ ಸಂಬಂಧಪಟ್ಟಾಗೆ. ಇನ್ನು ವಿವರಣಾತ್ಮಕ ಪ್ರಶ್ನೆಗಳು 100 ಅಂಕಗಳಿಗಿರುತ್ತೆ. ಒಟ್ಟು 150 ಅಂಕಗಳಿಗೆ ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ಇದಾದ ನಂತರ ಪೇಪರ್ 3 ಇರುತ್ತೆ. ಇದು ಬೋಧನಾ ಭಾಷಾ ಸಾಮರ್ಥ್ಯಕ್ಕೆ, ಅಂದರೆ ಇಂಗ್ಲೀಷ್ ಮೀಡಿಯಂ ಟೀಚರು ಇಂಗ್ಲೀಷ್ ಸಾಮರ್ಥ್ಯವನ್ನು, ಕನ್ನಡ ಮೀಡಿಯಂ ಟೀಚರ್ಗೆ ಕನ್ನಡ ಭಾಷಾ ಸಾಮರ್ಥ್ಯವನ್ನು ಗುರುತಿಸೋದಕ್ಕೋಸ್ಕರ 100 ಅಂಕಗಳಿಗೆ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತಹ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಇಷ್ಟು ವಿಚಾರ. ಇದು ಹೊಸದಾಗಿ ಬರೀತಕ್ಕಂಥವ್ರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. 2022ರ ರಾಜ್ಯಶಾಸ್ತ್ರ ಒಂದು ಪತ್ರಿಕೆಯಲ್ಲಿ, ಇದು 2022ಕ್ಕೆ ಮಾತ್ರ ಸೀಮಿತ ಆಗಿದೆ ಸ್ನೇಹಿತರೆ. 2022ರ ಪತ್ರಿಕೆಯಲ್ಲಿ ರಾಜ್ಯಶಾಸ್ತ್ರದ ಮೇಲೆ ಏನೆಲ್ಲ ಪ್ರಶ್ನೆ ಕೇಳಿದ್ರು. 1 ಅಂಕದ ಪ್ರಶ್ನೆಗಳು, ಹಕ್ಕುಗಳ ಮೇಲೆ 1 ಪ್ರಶ್ನೆ ಇತ್ತು, ರಾಷ್ಟ್ರಪತಿ ಆಯ್ಕೆ ಮೇಲೆ 1 ಪ್ರಶ್ನೆ ಇತ್ತು, ತುರ್ತು ಪರಿಸ್ಥಿತಿ, ವಿಶ್ವಸಂಸ್ಥೆ ಅದರ ಅಂಗಸಂಸ್ಥೆಗಳು, ವಿವಿಧ ದೇಶಗಳ ಸ್ವಾತಂತ್ರ್ಯ ಮತ್ತು ಕ್ರಾಂತಿಗಳು, ಇಷ್ಟು MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು. ವಿವರಣಾತ್ಮಕ ಪ್ರಶ್ನೆಗಳು ನೋಡೋದಾದರೆ ಕರ್ತವ್ಯಗಳ ಮೇಲೆ 1 ಪ್ರಶ್ನೆ, ಸ್ಥಳೀಯ ಸರ್ಕಾರದ ಕಾರ್ಯಗಳು, ಪಂಚಾಯತ್ ರಾಜ್ ಸಂಸ್ಥೆ ಲಕ್ಷಣ, ಭದ್ರತಾ ಸಮಿತಿ ಕಾರ್ಯ. ಇದಾದ ನಂತರ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ರಾಜ್ಯಪಾಲರು. ಇಷ್ಟನ್ನು ಒಳಗೊಂಡ ಹಾಗೆ 2022ರ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ಕೇಳಿದರು. ಬೋಧನಾಶಾಸ್ತ್ರ ಕೂಡ ಇರುತ್ತೆ ಸಬ್ಜೆಕ್ಟ್ ವೈಸಲ್ಲಿ. ಸೈಕಾಲಜಿನಲ್ಲೂ ಬೋಧನಾಶಾಸ್ತ್ರ ಇದೆ, ಜೊತೆಗೆ ನಾವು ಸಮಾಜ ವಿಜ್ಞಾನ ಶಿಕ್ಷಕರಾದರೆ ಸಮಾಜ ವಿಜ್ಞಾನ, ಅದಕ್ಕೂ ಸಂಬಂಧಪಟ್ಟಾಗಿ ಬೋಧನಾಶಾಸ್ತ್ರ ಸಂಬಂಧಿತ ಪ್ರಶ್ನೆಗಳನ್ನ ಕೇಳ್ತಾರೆ. ಈಗ 2015ರಿಂದ 22ರವರೆಗಿನ ಪೇಪರ್ 2 ರಾಜ್ಯಶಾಸ್ತ್ರ, ಸಮಾಜ ವಿಜ್ಞಾನದಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಯಾವ ಪಠಗಳ ಮೇಲೆ ಎಷ್ಟೆಷ್ಟು ಪ್ರಶ್ನೆ ಕೇಳಿದ್ದಾರೆ ಅಂತಕ್ಕಂಥ ನೋಡ್ತಾ ಹೋಗೋಣ ಬನ್ನಿ. ಇದು ಒಂದು ರೀತಿ ನಮಗೆ ಕನ್ನಡಿ ರೀತಿಯಲ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಯಾಕೆ ಅಂತಂದರೆ ಏನೆಲ್ಲ ಓದಬೇಕಾಗುತ್ತೆ ನಾವು ಅನ್ನೋದಕ್ಕೆ ಇವಾಗ ನಮಗೆ ಏಕಾಏಕಿ ಪ್ರಶ್ನೆ ಪತ್ರಿಕೆ ಸಿಗೋದಿಲ್ಲ. ಜೊತೆಗೆ ಯಾವ್ಯಾವ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ತೆಗೆದಿದ್ದಾರೆ ಅಂತಕ್ಕಂಥದ್ದು ನಮಗೆ ತುಂಬ ಬೇಕಾಗುತ್ತೆ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ನಿಮಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಒಂದು ಬ್ಲೂ ಪ್ರಿಂಟನ್ನು ಕೊಡುವ ಪ್ರಯತ್ನ ಸ್ನೇಹಿತರೆ. ರಾಜ್ಯಶಾಸ್ತ್ರ, ಅದರ ಮೇಲೆ ಮಲ್ಟಿಪಲ್ ಚಾಯ್ಸ್ 1, ವಿವರಣಾತ್ಮಕ ಪ್ರಶ್ನೆಗಳು 1, ರಾಜ್ಯಶಾಸ್ತ್ರ ಅನ್ನೋ ಟಾಪಿಕ್ ಮೇಲೇ. ಸಂವಿಧಾನ ರಚನೆ 5 ಮಲ್ಟಿಪಲ್ ಚಾಯ್ಸು, 4 ವಿವರಣಾತ್ಮಕ. ಹಕ್ಕುಗಳು ಮತ್ತು ಕರ್ತವ್ಯಗಳು 3 ವಿವರಣಾತ್ಮಕ, ಹಕ್ಕುಗಳ ಮೇಲೆ 2 ಪ್ರಶ್ನೆ, ಕರ್ತವ್ಯದ ಮೇಲೆ 1 ಪ್ರಶ್ನೆ. ಪೌರತ್ವ 1 ವಿವರಣಾತ್ಮಕ. ರಾಜ್ಯ ನಿರ್ದೇಶಕ ತತ್ವಗಳು 1, 2. ವಿಧಿಗಳು, ಅಸ್ಪೃಶ್ಯತೆ ಇದರ ಮೇಲೆ 1. ಸಂವಿಧಾನ ತಿದ್ದುಪಡಿ 3, 0. ರಾಷ್ಟ್ರಪತಿಗಳು 7 ಪ್ರಶ್ನೆಗಳನ್ನ ಕೇಳಿದ್ದಾರೆ ಸ್ನೇಹಿತರೆ, 7 ಮತ್ತು 1 ವಿವರಣಾತ್ಮಕ ಪ್ರಶ್ನೆ. ಶಾಸಕಾಂಗ 1, 0. ಲೋಕಸಭೆ 1, 0. ಪ್ರಧಾನಮಂತ್ರಿಗಳು 0, 3. ಇದಾದ ನಂತರ ರಾಜ್ಯಪಾಲರು MCQ 1 ವಿವರಣಾತ್ಮಕ, ಡಿಸ್ಕ್ರಿಪ್ಟಿವ್ 2 ಪ್ರಶ್ನೆಗಳು. ನ್ಯಾಯಾಂಗ 4, 3. ಕರ್ನಾಟಕ ವಿಧಾನಸಭೆ ಪರಿಷತ್ ಇದರ ಮೇಲೆ 3 ಮತ್ತು 1. ಸ್ಥಳೀಯ ಸರ್ಕಾರಗಳು 4 ಪ್ರಶ್ನೆಗಳು. ಸೇನಾಪಡೆ 1, 3. ರಾಷ್ಟ್ರೀಯ ಚಿಹ್ನೆಗಳು 0, 2. ನೆರೆಹೊರೆ ದೇಶ ಮತ್ತು ಬಾಂಧವ್ಯ ಅದರಲ್ಲಿ 3 ಮತ್ತು 2 ಪ್ರಶ್ನೆಗಳು. ವಿಶ್ವಸಂಸ್ಥೆ 7 ಮತ್ತು 4 ಪ್ರಶ್ನೆಗಳು. ಜನರಲ್ ನಾಲೆಡ್ಜು ಇದಕ್ಕೆ ಸಂಬಂಧಪಟ್ಟಾಗ 11 ಪ್ರಶ್ನೆಗಳನ್ನ ಕೇಳಿದ್ದಾರೆ GK. ಮಹಿಳಾ ದಿನಾಚರಣೆ ಮತ್ತು ನಾಗರಿಕ ರಕ್ಷಣೆ ಇದರ ಮೇಲೆ 1+1 ಪ್ರಶ್ನೆ. ವರ್ಣಭೇದ ನೀತಿ ಇದರ ಮೇಲೆ 1 ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. MCQ ನೋಡ್ಕೊಳ್ಳಿ. ಹೇಗೆ ನೀವು ಒಂದು ರೀತಿ ಕೂತ್ಕೊಂಡು ಅನಾಲಿಸಿಸ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ. ಯಾವ ರೀತಿ ಓದಬೇಕಾಗುತ್ತೆ ನಾನು, ಇಡೀ ಚಿತ್ರಣ ಯಾವುದರ ಚಿತ್ರಣ ಅಂತಂದರೆ 2015ರಿಂದ 22ರವರೆಗಿನ ಚಿತ್ರಣ. ಏನೆಲ್ಲ ಪ್ರಶ್ನೆ, ಏನೆಲ್ಲ ಟಾಪಿಕ್ ಮೇಲೆ ಕವರ್ ಮಾಡಿದ್ದಾನೆ. MCQ ಒಂದು ಕಡೆ ನೋಡ್ಕೊಳ್ಳಿ, ವಿವರಣಾತ್ಮಕ ಪ್ರಶ್ನೆನ ನೋಡ್ಕೊಳ್ಳಿ. ಹಿಂದೆ 2017ರ ಸುಮಾರಲ್ಲಿ 2-3 ಅಂಕಗಳಿಗೆ ಮಾಡಿದರು. ಈಗ 2022ರಲ್ಲಿ 3 ಮತ್ತು 4 ಅಂಕಗಳಿಗೆ ಮಾಡಿದ್ದಾರೆ. ಹಾಗಾಗಿ ಹೇಗೆ ಆನ್ಸರ್ ಮಾಡಬೇಕಾಗುತ್ತೆ, ಯಾವೆಲ್ಲ ಟಾಪಿಕ್ಗಳ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕವರ್ ಮಾಡಿದ್ದಾರೆ, ಮುಂದೆ ನಾವು ಏನು ಓದ್ಕೊಬೇಕು ಅಂತ ನೀವೇ ಕೂತು ಅನಾಲಿಸಿಸನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಕನ್ನಡಿ ರೀತಿ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ. ರಾಜ್ಯಶಾಸ್ತ್ರ
ಮೊದಲನೇ ಪ್ರಶ್ನೆ, ರಾಜ್ಯಶಾಸ್ತ್ರವು ಒಂದು ವಿಜ್ಞಾನ, ಈ ಹೇಳಿಕೆಯನ್ನು 4 ಉದಾಹರಣೆಗಳೊಂದಿಗೆ ಸಮರ್ಥಿಸಿ ಅಂತೇಳಿ ಏನು ಮಾಡಿದರೆ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ರಾಜ್ಯಶಾಸ್ತ್ರವು ಕೂಡ ಒಂದು ವಿಜ್ಞಾನ ಆಗಿದೆ ಅಂತೇಳಿ ಇದು ನಮಗೆ ಆಲ್ಮೋಸ್ಟ್ ಡಿಗ್ರಿ ಬುಕ್ಸ್ಗಳಲ್ಲಿ ಮಾಹಿತಿ ಸಿಗುತ್ತೆ, ಅಲ್ಲಿ ನೋಡಿ ಇದರ ಮಾಹಿತಿಯನ್ನು ಕಲೆ ಹಾಕೊಳ್ಳಿ. ಅಲೆಕ್ಸಾಂಡರ್ನ ಗುರು ಯಾರು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಅರಿಸ್ಟಾಟಲ್, ಸಾಕ್ರಟೀಸ್, ಪ್ಲೇಟೋ, ಫಿಲಿಪ್ ಅಂತೇಳಿ. ಅರಿಸ್ಟಾಟಲ್ ಅಲೆಕ್ಸಾಂಡರ್ನ ಗುರು. ಗ್ರೀಕ್ ದೇಶದ ತತ್ವಜ್ಞಾನಿ ಸಾಕ್ರಟೀಸ್, ಹೌದಲ್ವಾ. ಪ್ಲೇಟೋ ಈತನ ಗುರು ಸಾಕ್ರಟೀಸ್. ಪ್ಲೇಟೋನ ಗುರುಗಳು ಯಾರು ಅಂತಂದರೆ ಸಾಕ್ರಟೀಸ್. ಈತನ ಕೃತಿ ರಿಪಬ್ಲಿಕ್, ಪ್ಲೇಟೋನ ಕೃತಿ ರಿಪಬ್ಲಿಕ್ ಆಗಿದೆ. ಅರಿಸ್ಟಾಟಲ್ನ ಗುರು ಪ್ಲೇಟೋ, ಇವರನ್ನು ರಾಜ್ಯಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ಕರಿತೀವಿ. ಈ ಅರಿಸ್ಟಾಟಲ್ ಅವರ ಕೃತಿ ಯಾವುದು ಅಂದರೆ ಪಾಲಿಟಿಕ್ಸ್ ಅಂತೇಳಿ. ಅರಿಸ್ಟಾಟಲ್ನ ಶಿಷ್ಯ ಅಲೆಕ್ಸಾಂಡರ್, ಓಕೆನಾ. ಇಡೀ ಪ್ರಪಂಚವನ್ನೇ ಗೆಲ್ಲಬೇಕೆಂಬ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಭಾರತದ ಮೇಲೂ ಕೂಡ ಇವರು ದಾಳಿಯನ್ನು ಮಾಡಿದರು. ಈ ವಿಚಾರ ನೀವೆಲ್ಲ ಓದೇ ಇರ್ತೀರಿ ಇತಿಹಾಸದಲ್ಲಿ. ಹಾಗಾಗಿ ಇದಿಷ್ಟು ವಿಚಾರಗಳು ಅಲೆಕ್ಸಾಂಡರ್ನ ಗುರುಗೆ ಸಂಬಂಧಪಟ್ಟಿದ್ದು. ಅಲೆಕ್ಸಾಂಡರ್ನ ಗುರು ಅರಿಸ್ಟಾಟಲ್ನ ಶಿಷ್ಯನೇ ಅಲೆಕ್ಸಾಂಡರ್ ಅಂತೇಳಿ ಇದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿರಿ. ನೆಕ್ಸ್ಟ್ ಇದಾದ ನಂತರ ಸಂವಿಧಾನಕ್ಕೆ ಸಂಬಂಧಪಟ್ಟಾಗಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಭಾರತ ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ನಡೆದಿದ್ದು ಯಾವ ಡೇಟಲ್ಲಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 9 ಡಿಸೆಂಬರ್ 1946 ಇದರ ಮೊದಲ ಅಧಿವೇಶನ ನಡೆಯುತ್ತೆ. ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನ ತಾತ್ಕಾಲಿಕ ಅಧ್ಯಕ್ಷರಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರ ನೇತೃತ್ವದಲ್ಲಿ ದೆಹಲಿಯಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಇದಾದ ನಂತರ 11-12-1946 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಇವರು ಕಾಯಂ ಅಧ್ಯಕ್ಷರಾಗ್ತಾರೆ. ಸಂವಿಧಾನ ರಚನಾ ಸಭೆಯ ಕಾಯಂ ಅಧ್ಯಕ್ಷರು. ಕರಡು ಸಮಿತಿ ಅಧ್ಯಕ್ಷರು ಗೊತ್ತಿದೆ, ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟು ಭಾರತ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು, ನೋಡಿ ಈ ಮೇಲ್ಗಡೆ ಪಾಯಿಂಟ್ಸ್ದೆ, ಇಲ್ಲಿ ಮತ್ತೆ ಒಂದು ಪ್ರಶ್ನೆ ಬಂತು. ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಭಾರತ ಸಂವಿಧಾನ ಕರಡು ಸಮಿತಿ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ರಚನಾ ಸಮಿತಿ ಅಧ್ಯಕ್ಷರು ರಾಜೇಂದ್ರ ಪ್ರಸಾದ್. ಮೂಲಭೂತ ಹಕ್ಕು ಸಮಿತಿ ಅಧ್ಯಕ್ಷರು, ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಾಗ ಒಂದು ಸಮಿತಿ ಇರುತ್ತೆ, ಅದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಂತೇಳಿ. ಸಂವಿಧಾನ ರಚನೆ ಮಾಡೋದಕ್ಕೆ ತೆಗೆದುಕೊಂಡಂಥ ಅವಧಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ತೆಗೆದುಕೊಳ್ಳುತ್ತೆ ಸಂವಿಧಾನವನ್ನು ರಚನೆ ಮಾಡಬೇಕಾದ್ರೆ. ನೆಕ್ಸ್ಟ್ ಇದಾದ ನಂತರ ಜಾತ್ಯತೀತ ಎಂಬ ಪದವನ್ನು ಸಂವಿಧಾನಕ್ಕೆ ಈ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತೇಳಿ ಪ್ರಶ್ನೆ ಬಂದಿದೆ. ಜಾತ್ಯತೀತ ಎಂಬ ಪದವನ್ನು ಯಾವ ತಿದ್ದುಪಡಿ ಮುಖಾಂತರ? 42ನೇ ತಿದ್ದುಪಡಿಯ ಮೂಲಕ ಸೇರಿಸಲಾಗುತ್ತೆ ಸ್ನೇಹಿತರೆ. 1976 ಸಂವಿಧಾನದ 42ನೇ ತಿದ್ದುಪಡಿಯನ್ನು ಮಾಡಿ. ನೋಡಿ ಈ ತಿದ್ದುಪಡಿಗಳು ಯಾವ ವರ್ಷ ಆದಂತನೂ ಕೂಡ ನೆನ್ಪಿಟ್ಕೊಳ್ಳಿ. ರಾಜ್ಯಶಾಸ್ತ್ರದಲ್ಲಿ ಈ ವಿಧಿಗಳು ತಿದ್ದುಪಡಿಗಳನ್ನ ನೆನ್ಪಿಟ್ಕೊಳ್ಳೋದೇ ಸ್ವಲ್ಪ ಕಷ್ಟಕರ, ಹಾಗಾಗಿ ಮನನವನ್ನು ಮಾಡ್ಕೊಳ್ಳಿ. 1976 ಸಂವಿಧಾನದ 42ನೇ ತಿದ್ದುಪಡಿಯನ್ನು ಮಾಡಿ ಸಂವಿಧಾನದ ಪ್ರಸ್ತಾವನೆಗೆ, ಅಂದರೆ ಪ್ರಸ್ತಾವನೆ ಅಂದರೆ ಪೀಠಿಕೆ ಬರುತ್ತಲ್ಲ, ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಏಕೆಂದರೆ ಪ್ರಸ್ತಾವನೆ ಮೇಲೂ ಕೂಡ ಸಾಕಷ್ಟು ಪ್ರಿಯಾಂಬಲ್ ಬಗ್ಗೆ ಸಾಕಷ್ಟು ಪ್ರಶ್ನೆ ಕೇಳಿದ್ದಾರೆ. ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತ ಮತ್ತು ಸಾರ್ವಭೌಮತ್ವ ಎಂಬ ಪದಗಳನ್ನು ಸೇರಿಸಲಾಯಿತು ಅಂತ ಹೇಳ್ಬಿಟ್ಟು ಹೇಳಲಾಗಿದೆ ಸ್ನೇಹಿತರೆ. ಜೊತೆಗೆ ಇದನ್ನು ಮಿನಿ ಸಂವಿಧಾನ ಅಂತಲೂ ಕೂಡ ಏನು ಮಾಡ್ತೀವಿ, ಈ 42ನೇ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಅಂತಲೂ ಕೂಡ ಕರಿತೀವಿ. ಇನ್ನು ಇದಾದಮೇಲೆ ಜಾತ್ಯತೀತತೆ, ಮತ ನಿರಪೇಕ್ಷತೆ ಎಂದರೇನು ಅಂತ ಅನ್ನತಕ್ಕಂಥದ್ದನ್ನು ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತು ಬರೆಯಿರಿ ಅಂತ 2 ಅಂಕದ ಪ್ರಶ್ನೆ 2017 ಕೇಳಿದರು. ಇಲ್ಲಿ ಇಯರ್ ಕೂಡ ಮೆನ್ಷನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಹಾಗಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಪ್ರಸ್ತಾವನೆ ಮೇಲೆ ಕೇಳೋದ್ರಿಂದ, ಮತ್ತು ಯಾವ ಪದ ಆದಮೇಲೆ ಯಾವ ಪದಗಳು ಬರುತ್ತೆ, ಯಾವ ಪದ ಪ್ರಸ್ತಾವನೆಯಲ್ಲಿದೆ, ಆರ್ಡರ್ ಆಗಿ ಯಾವುದು ಬರುತ್ತೆ ಅಂತಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಸಂವಿಧಾನ ಪ್ರಸ್ತಾವನೆ ಮೇಲೆ ಕೇಳಿದ್ದಾರೆ. ಹಾಗಾಗಿ ಸಂವಿಧಾನ ಪ್ರಸ್ತಾವನೆಯನ್ನೇ ಬಿಟ್ಬಿಡ್ತೀವಿ ನಾವು, ಮಿಕ್ಕಿದೆಲ್ಲವನ್ನು ಓದ್ಕೊಂಡಿರ್ತೀವಿ, ಕಂಟೆಂಟ್ ಎಲ್ಲ. ಪ್ರಸ್ತಾವನೆ ಪೀಠಿಕೆಯನ್ನು ಓದ್ಕೊಂಡಿರೋದಿಲ್ಲ. ಹಾಗಾಗಿ ಪೀಠಿಕೆಯನ್ನು ಕೂಡ ಬಹ್ಯಾಟ್ ಮಾಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಸಾರ್ವಭೌಮ ರಾಷ್ಟ್ರ ಎಂದರೇನು ಅಂತೇಳಿ ಮತ್ತೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಭಾರತ ಸಂವಿಧಾನವು ಭಾಗಶಃ ಸರಳ, ಭಾಗಶಃ ಕಠಿಣ, ಸಮರ್ಥಿಸಿ. ಭಾರತದ ಸಂವಿಧಾನವು ಸರಳವಾಗೂ ಇದೆ, ಕಠಿಣವಾಗೂ ಇದೆ, ಇದನ್ನು ಸಮರ್ಥಿಸಿ ಅಂತೇಳಿ 2017 3 ಅಂಕದ ಪ್ರಶ್ನೆ ಆಗಿತ್ತು. ಈ ಸಲ ಅದನ್ನು 4 ಅಂಕದ ಪ್ರಶ್ನೆ ಬೇಕಾದರೂ ಮಾಡ್ಬೋದು, ನೋಡ್ಕೊಳ್ಳಿ. ನಮ್ಮ ಸಂವಿಧಾನವು ಅಂಗೀಕರಿಸಿರುವ ಒಟ್ಟು ರಾಷ್ಟ್ರೀಯ ಭಾಷೆಗಳು ಎಷ್ಟು ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಒಟ್ಟು ರಾಷ್ಟ್ರೀಯ ಭಾಷೆಗಳು 22 ಸ್ನೇಹಿತರೆ, ಓಕೆನಾ. ಯಾವ್ಯಾವು ಮುಂದೆ ನೋಡ್ತಾ ಹೋಗೋಣ ಬನ್ನಿ. ಇದೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿಗೆ ಅಧಿಕೃತ ಭಾಷಾ ಸ್ಥಾನಮಾನ ನೀಡಲಾಗಿದೆ ಅಂತೇಳಿ 2017 ಅದೇ ಪ್ರಶ್ನೆ ಬಂದಿತ್ತು. ಅದನ್ನು 17 ನಾನ್-HK ವಿಭಾಗದಲ್ಲೂ ಕೂಡ ರಿಪೀಟ್ ಮಾಡಿದ್ದಾರೆ. ಆದರೆ ಇಲ್ಲಿ 22 ಕೊಟ್ಟಿಲ್ಲ, ಇದಕ್ಕೆ ಏನು ಮಾಡಿದ್ದಾರೆ, ಗ್ರೇಸ್ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. 8ನೇ ಶೆಡ್ಯೂಲ್ಡ್ ಆರ್ಟಿಕಲ್ 344A ಪ್ರಕಾರ ಮತ್ತು 351ರಂತೆ 22 ಭಾಷೆಗಳಿಗೆ ಅಧಿಕೃತ ಸ್ಥಾನಮಾನ ನೀಡಲಾಗಿದೆ ಸ್ನೇಹಿತರೆ. ಯಾಕೆಂದರೆ ಆರ್ಟಿಕಲನ್ನು ನೆನಪಿಟ್ಕೊಳ್ಳಿ, 22 ಭಾಷೆಗಳಿಗೆ ಅಧಿಕೃತ ಸ್ಥಾನಮಾನ ನೀಡಿರ್ತಕ್ಕಂಥ ಆರ್ಟಿಕಲ್ ಯಾವುದು, ಶೆಡ್ಯೂಲ್ಡ್ ಯಾವುದು ಎಲ್ಲವನ್ನೂ ಕೂಡ ಕೇಳ್ತಾರೆ. ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ 22 ಭಾಷೆಗಳು ಯಾವ್ಯಾವು ಅಂದರೆ ಅಸ್ಸಾಮಿ, ಬೆಂಗಾಲಿ, ಬೋಡೋ,
ಡೋಂಗ್ರಿ, ಕನ್ನಡ, ಗುಜರಾತಿ, ಹಿಂದಿ, ಮಲಯಾಳಂ, ಮೈಥಿಲಿ, ಕಾಶ್ಮೀರಿ, ಕೊಂಕಣಿ, ಮಣಿಪುರಿ, ಮರಾಠಿ, ನೇಪಾಳಿ, ಒಡಿಯಾ, ಪಂಜಾಬಿ, ಸಂಸ್ಕೃತ, ಸಂತಾಲಿ, ಸಿಂಧಿ, ತಮಿಳು, ತೆಲುಗು, ಉರ್ದು ಇವಿಷ್ಟು ಭಾಷೆಗಳು ಕೂಡ ಭಾರತ ಸಂವಿಧಾನದಿಂದ ಅಧಿಕೃತ ಸ್ಥಾನಮಾನವನ್ನು ಪಡೆದಿರತಕ್ಕಂಥ ಭಾಷೆಗಳು. 8ನೇ ಶೆಡ್ಯೂಲ್ ಆರ್ಟಿಕಲ್ 344A ಮತ್ತು 351ರ ಪ್ರಕಾರ 22 ಭಾಷೆಗಳು. ಚೆನ್ನಾಗಿ ಮನನವನ್ನು ಮಾಡಿಕೊಳ್ಳಿ. ಇದಾದ ನಂತರ ಹಕ್ಕುಗಳಿಗೆ ಸಂಬಂಧಪಟ್ಟಾಗೆ ಏನೆಲ್ಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಸ್ಪೃಶ್ಯತಾ ಅಪರಾಧ ಕಾಯ್ದೆಗಳನ್ನು 1976ರಲ್ಲಿ ಈ ಕೆಳಕಂಡ ಹೆಸರಿಗೆ ಮಾರ್ಪಡಿಸಲಾಯಿತು. ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಅಂತಕ್ಕಂಥದ್ದನ್ನು ಒಂದು ಹೆಸರು ಬದಲಾವಣೆ ಮಾಡ್ತಾರೆ. ಅದನ್ನು ಯಾವ ಹೆಸರಿಗೆ ಬದಲಾವಣೆ ಮಾಡಿದ್ರು ಅಂತೇಳಿ ಒಂದು ಪ್ರಶ್ನೆ ಬಂದಿದೆ. ಅದನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತೇಳಿ ಆ ಹೆಸರನ್ನು ಏನು ಮಾಡ್ತಾರೆ, 76ರಲ್ಲಿ ಬದಲಾವಣೆಯನ್ನು ಮಾಡ್ತಾರೆ. ವಿದೇಶಿಯರಿಗೆ ಕೆಳಕಂಡ ಹಕ್ಕುಗಳನ್ನು ನಿರಾಕರಿಸಲಾಗಿದೆ, ಅವರಿಗೆ ಕೊಡಲಾಗಿಲ್ಲ. ನಾಗರಿಕ ಹಕ್ಕುಗಳು, ಆರ್ಥಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು, ನೈತಿಕ ಹಕ್ಕುಗಳು. ಈಸಿ ಇದೆ ಪ್ರಶ್ನೆಗಳು. ರಾಜಕೀಯ ಹಕ್ಕುಗಳನ್ನು ಅವರಿಗೆ ಕೊಡೋದಿಲ್ಲ. ಅವ್ರಿಗೆ ಓಟ್ ಹಾಕೋ ಅಧಿಕಾರ ಆಗಲಿ ಅಥವಾ ಎಲೆಕ್ಷನಿಗೆ ನಿಲ್ಲೋ ಅಧಿಕಾರ ಆಗಲಿ ಆ ಥರದ್ದು ಯಾವುದೂ ಇಲ್ಲ. ನಿನ್ನ ನಾಗರಿಕರಿಗೆ ಸಿಗಬೇಕಾಗ್ತಕ್ಕಂಥ ಹಕ್ಕುಗಳು ಸಿಗುತ್ತೆ. ಆರ್ಥಿಕ ಹಕ್ಕುಗಳು, ಅವರು ಹಣಕಾಸನ್ನು ಯಾವ ರೀತಿ ಬೇಕಾದ್ರೂ ಖರ್ಚು ಮಾಡಿಕೊಂಡು ದೇಶದಲ್ಲಿ ಅವರ ಒಂದು ರೂಲ್ಸ್ ರೆಗ್ಯುಲೇಷನಲ್ಲಿ ಓಡಾಡ್ಬೋದು. ಅವರಿಗೆ ನೈತಿಕ ಹಕ್ಕುಗಳು, ಅವರ ಮರ್ಯಾದೆ, ಅವರ ಒಂದು ಖಾಸಗಿತನ, ಇದೆಲ್ಲದಕ್ಕೂ ಕೂಡ ನೈತಿಕತೆಗೆ ಹಕ್ಕುಗಳಿಗೆ ಅವ್ರಿಗೆ ಅವಕಾಶ ಇದೆ. ರಾಜಕೀಯ ಹಕ್ಕುಗಳಿಗೆ ಅವಕಾಶ ಇಲ್ಲ. ಸಂವಿಧಾನದ 3ನೇ ಭಾಗದಲ್ಲಿ 7 ಮೂಲಭೂತ ಹಕ್ಕುಗಳನ್ನು ಅಳವಡಿಸಲಾಗಿತ್ತು. ಆದರೆ ಸಂವಿಧಾನಕ್ಕೆ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು ರದ್ದುಪಡಿಸಲಾಗಿದೆ. 1978ರಲ್ಲಿ 44ನೇ ತಿದ್ದುಪಡಿಯನ್ನು ತರ್ತಾರೆ. ಆ ಮೂಲಕ ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ. 31ನೇ ವಿಧಿ ಇಲ್ಲ, ನೋಡ್ಕೊಳ್ಳಿ. ಓಕೆನಾ, ಇದನ್ನು ಮುಂದೆ ಹೇಳ್ತೀನಿ. ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಿಗಬೇಕು ಒಂದಕ್ಕೊಂದು ಲಿಂಕ್ ಅಂದರೆ ಸ್ನೇಹಿತರೆ, ನಮ್ಮದು TET ರಾಜ್ಯಶಾಸ್ತ್ರ ಇದೆಯಲ್ಲ, ಅದರಲ್ಲಿ ನೋಡಿ. TET ರಾಜ್ಯಶಾಸ್ತ್ರದಲ್ಲಿ ಏನು ಮಾಡಿದ್ದೀವಿ ಅಂದರೆ 2014ರಿಂದ 25ರವರೆಗಿನ 24ರವರೆಗೆ, 25ರದ್ದು ಇನ್ನೂ ಅದಕ್ಕೆ ಸೇರಿಸಿಲ್ಲ, 24ರವರೆಗಿನ ಎಲ್ಲ ವಿಚಾರಗಳು TET ರಾಜ್ಯಶಾಸ್ತ್ರ ಸಂಬಂಧಪಟ್ಟಲ್ಲಿ ಮಾಹಿತಿ ಸಿಗುತ್ತೆ. ಅದನ್ನು ಕೂಡ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಇಲ್ಲ ಕಮೆಂಟ್ ಮುಖಾಂತರ ತಿಳಿಸಿ. ವಾಟ್ಸಪ್ ಗ್ರೂಪಲ್ಲಿ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ. ಜೊತೆಗೆ ನಮ್ಮದು ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಬೇಕಂದರೆ ಜಾಯ್ನ್ ಆಗಿ. ಏನಾದರೂ ಮಾಹಿತಿಗಳು, ವಿಡಿಯೋಗಳು, ನೋಟ್ಸ್ಗಳು ಇದ್ದರೆ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ. ಮುಂದೆ ಹೋಗೋಣ. ನೆಕ್ಸ್ಟ್, ಇದಾದ ನಂತರ ಭಾರತೀಯ ಪೌರರ ಮೂಲಭೂತ ಹಕ್ಕುಗಳನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಮೂಲಭೂತ ಹಕ್ಕುಗಳನ್ನು ಕುರಿತು ಏನು ಮಾಡಬೇಕಾಗುತ್ತೆ, ಸಂಕ್ಷಿಪ್ತವಾಗಿ ವಿವರಿಸಬೇಕಾದಂಥ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು, ಓಕೆನಾ, ಇದು ಪಾಯಿಂಟನ್ನು ಸೇರಿಸಬೇಕಾಗತ್ತೆ. ನೆಕ್ಸ್ಟು, ಎಷ್ಟು ಮೂಲಭೂತ ಹಕ್ಕುಗಳಿದ್ದಾವೆ, ಮತ್ತು ಈ ಆಸ್ತಿ ಹಕ್ಕನ್ನು ಯಾವ ತಿದ್ದುಪಡಿ ಮೂಲಕ ಹೇಗೆ ತೆಗೆದುಹಾಕಲಾಯಿತು, ಇವೆಲ್ಲ ಸೇರಿಸಿ ಒಂದು 7-8 ಪಾಯಿಂಟನ್ನು ಬರೆಯುವಂಥ ಸಾಧ್ಯತೆಗಳು ಅಥವಾ ಅವಕಾಶಗಳಿರುತ್ತೆ. ಹಾಗಾಗಿ ಪ್ರಮೇಯ ಇರುತ್ತೆ, ನೋಡ್ಕೊಳ್ಳಿ. ನಾಗರಿಕ ಮೂಲಭೂತ ಹಕ್ಕುಗಳಿಗೆ ಚ್ಯುತಿ ಬಂದಾಗ ಯಾವ ವಿಧಿಗಳಿಂದ ಪರಿಹಾರವನ್ನು ಪಡೆಯಬಹುದಾಗಿದೆ. ಈ 6 ಮೂಲಭೂತ ಹಕ್ಕುಗಳೇನಿದ್ದಾವೆ ಅವುಗಳಿಗೆ ಚ್ಯುತಿ ಬಂದಾಗ ಯಾವ ವಿಧಾನಗಳಿಂದ ಪರಿಹಾರವನ್ನು ಪಡಿಬಹುದಾಗಿದೆ ಅಂತೇಳಿ 2019ರಲ್ಲಿ ಕೇಳಿದ್ದಾರೆ. ಹಾಗಾಗಿ ಇದಿಷ್ಟು ಕೂಡ ಹಕ್ಕುಗಳಿಗೆ ಸಂಬಂಧಪಟ್ಟಿದ್ದು ಸ್ನೇಹಿತರೆ. ಇದನ್ನು ಇಟ್ಕೊಂಡು ನೀವು ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿದ್ದೆ ಆದರೆ ನಿಮ್ಗೆ ಏನೆಲ್ಲ ಓದಬೇಕು ಅಂತೇಳಿ ಒಂದು ರೀತಿ ಚಿತ್ರಣ ಸಿಗುತ್ತೆ. ಹೌದಾ ಇಲ್ವಾ? ಇಷ್ಟೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ. ನಮಗೆ ಯಾವುದಾದ್ರು 1 ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಇಟ್ಕೊಂಡಾಗ ಅಷ್ಟು ನಮಗೆ ಸಂಕ್ಷಿಪ್ತ ಮಾಹಿತಿ ಸಿಗೋದಿಲ್ಲ. ಹೀಗೆ ಒಟ್ಟಾರೆ ಇಟ್ಕೊಂಡಾಗ ಇಡಿಯಾಗಿ ನಾವು ಮಾಹಿತಿಯನ್ನು ಕಲೆ ಹಾಕ್ಕೊಳ್ತಾ ಹೋದರೆ ನಾವು ಹೆಚ್ಚಿನ ಜ್ಞಾನವನ್ನು ಕಟ್ಕೊಳ್ಬೋದು ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕನ್ನು ಇಲ್ಲಿ ವಿವರಿಸಲಾಗಿದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 25ರಿಂದ 28ನೇ ವಿಧಿವರೆಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕುಗಳು, ಏಕೆಂದರೆ ಪ್ರತಿಯೊಂದು ಹಕ್ಕುಗೂ ಕೂಡ ಅದರದೇ ಆದ ವಿಧಿಗಳಿದ್ದಾವೆ. ನೋಡ್ಕೊಳ್ಳಿ, ಹೇಳ್ತೀನಿ. 14ನೇ ವಿಧಿ ಏನು ಹೇಳುತ್ತೆ, ಇಲ್ಲಿಂದ ಈ ಆಪ್ಷನ್ 4 ಕೊಟ್ಟಿದ್ದಾರಲ್ಲ, 4 ಆಪ್ಷನ್ಗೂ ಕೂಡ ಇಲ್ಲಿ ವಿವರಣೆ. 14ನೇ ವಿಧಿ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. 15ನೇ ವಿಧಿ ಹೇಳುತ್ತೆ ತಾರತಮ್ಯ ನಿರ್ಬಂಧ. 16 ಸಾರ್ವಜನಿಕ ನೇಮಕಾತಿಗಳಲ್ಲಿ ಸಮಾನ ಅವಕಾಶ. 17 ಅಸ್ಪೃಶ್ಯತಾ ಆಚರಣೆ. ಅಸ್ಪೃಶ್ಯತಾ ನಿಷೇಧ ಕಾಯ್ದೆ ಜಾರಿಗೆ ಬಂದಿದ್ದು 1989ರಲ್ಲಿ. 18ನೇ ವಿಧಿ ಬಿರುದುಗಳ ರದ್ದತಿ. 19ನೇ ವಿಧಿ ವಾಕ್ ಸ್ವಾತಂತ್ರ್ಯ, ಇತರೆ ಸ್ವಾತಂತ್ರ್ಯ ಹಕ್ಕುಗಳ ರಕ್ಷಣೆ. 20ನೇ ವಿಧಿ ಅಪರಾಧಿ ನಿರ್ಣಯ ರಕ್ಷಣೆ. 21ನೇ ವಿಧಿ ಜೀವ ವೈಯಕ್ತಿಕ ಸ್ವಾತಂತ್ರ್ಯ. ಅದರಲ್ಲಿ 21A ಇದ್ರ ಮೇಲೆ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಎ ಪ್ರಕಾರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡ್ತಕ್ಕಂಥದ್ದು 21A ವಿಧಿಯ ಪ್ರಕಾರ. 21ನೇ ವಿಧಿ ಏನು ಹೇಳುತ್ತೆ, ಜೀವ ವೈಯಕ್ತಿಕ ಸ್ವಾತಂತ್ರ್ಯ. ಇನ್ನು 22ನೇ ವಿಧಿಗೆ ಬಂದರೆ ಕೆಲವು ಪ್ರಕರಣಗಳ ಬಂಧನ ಮತ್ತು ಸೆರೆವಾಸದ ವಿರುದ್ಧ ರಕ್ಷಣೆ. 23ನೇ ವಿಧಿ ಮಾನವನ ಮಾರಾಟ, ಬಲವಂತದ ದುಡಿಮೆ ನಿಷೇಧ. 24 1986ರಲ್ಲಿ ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಅಂತೇಳಿ. ನೆಕ್ಸ್ಟು 25ನೇ ವಿಧಿ ಧರ್ಮವನ್ನು ಪಾಲಿಸುವ, ಆಚರಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯ. 26ನೇ ವಿಧಿ ಬಂದು ಧಾರ್ಮಿಕ ವಿಷಯಗಳನ್ನು ನಿರ್ಣಯಿಸುವ ಸ್ವಾತಂತ್ರ್ಯ. 27ನೇ ವಿಧಿ ನಿರ್ದಿಷ್ಟ ಧರ್ಮವನ್ನು ಪ್ರೋತ್ಸಾಹಿಸಲು
ತೆರಿಗೆ ಪಾವತಿ ಮಾಡುವುದಕ್ಕೆ ಸಂಬಂಧಿಸಿದ ಸ್ವಾತಂತ್ರ್ಯ. 28ನೇ ವಿಧಿ ಕೆಲವು ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಧಾರ್ಮಿಕ ಬೋಧನೆ ಪೂಜೆಗೆ ಹಾಜರಾಗುವ ಸ್ವಾತಂತ್ರ್ಯ. ಇದಿಷ್ಟು ಕೂಡ ಎಲ್ಲ ವಿಧಿಗಳಿಗೆ 14ರಿಂದ 28ರವರೆಗಿನ ವಿಧಿಗಳಿಗೆ ಇರ್ತಕ್ಕಂಥ ಮಾಹಿತಿ ಸ್ನೇಹಿತರೆ. ಮತ್ತೊಮ್ಮೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಜೊತೆಗೆ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ಗಳು ಕೂಡ ಇದ್ದಾವೆ, ಜಾಯ್ನ್ ಆಗಿ. ಈ ಎಲ್ಲರೂ ಕೂಡ ಸಾಕಷ್ಟು ವಿಚಾರ ಜ್ಞಾನವನ್ನು ನಮ್ಮ ಚಾನಲ್ನಿಂದ ಪಡ್ಕೊಳ್ತಾ ಇದ್ದೀರಾ ಅಂತ ಭಾವಿಸ್ತಾ, ಏನೇ ಇದ್ದರೂ ನಿಮ್ಗೆ ಯಾವುದೇ ರೀತಿ HSTR ಮಾಡಿ ಅಂತ ಸಾಕಷ್ಟು ಜನ ಕೇಳ್ಕೊಂಡಿದ್ರಿ. HSTRನು ಕೂಡ ಮುಂದಿನ ದಿನಗಳಲ್ಲಿ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸ್ನೇಹಿತರೆ. ಮುಂದೆ ಹೋಗೋಣ ಬನ್ನಿ. ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವ ಮೂಲಭೂತ ಕರ್ತವ್ಯಗಳು ಯಾವುವು? ಭಾರತ ಸಂವಿಧಾನದಲ್ಲಿ ಅಳವಡಿಸಿರ್ತಕ್ಕಂಥ ಮೂಲಭೂತ ಕರ್ತವ್ಯಗಳು ಎಷ್ಟು ಕರ್ತವ್ಯಗಳಿದ್ದಾವೆ? ಕಮೆಂಟ್ ಮಾಡಿ ನೋಡೋಣ. 11 ಕರ್ತವ್ಯಗಳಿದ್ದಾವೆ. 2022ರಲ್ಲಿ ಕೇಳಿರುವಂಥ ಪ್ರಶ್ನೆ. ಆ 11 ಮೂಲಭೂತ ಕರ್ತವ್ಯಗಳನ್ನು ನಾವೇನು ಮಾಡಬೇಕಾಗತ್ತೆ? ಡಿಟೈಲ್ ಆಗಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳನ್ನು ವಿವರಿಸಿ ಅಂತೇಳಿ 2017ರಲ್ಲಿ ಕೇಳಿದ್ದಾರೆ. ನಾನೆಚ್ಕೆ ಪೌರತ್ವವನ್ನು ಪಡೆಯುವ ವಿಧಾನಗಳು, ಪೌರತ್ವವನ್ನು ಕಳೆದುಕೊಳ್ಳುವ ವಿಧಾನಗಳು, ಇದಿಷ್ಟು ಕೂಡ ಈ ವಿಚಾರ. ಮುಂದೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟ ಹಾಗೆ ಭಾರತದ ಎಲ್ಲ ಪೌರರಿಗೆ ಆರ್ಥಿಕ ಸಮಾನತೆಯನ್ನು ಇದರ ಅಡಿ ನೀಡಲಾಗಿದೆ. ಆರ್ಥಿಕ ಸಮಾನತೆ, ರಾಜ್ಯ ನಿರ್ದೇಶಕ ತತ್ವಗಳು, ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳಲ್ಲಿ ಈ ರಾಜ್ಯ ನಿರ್ದೇಶಕ ತತ್ವಗಳು ಬರೋದಿಲ್ಲ, ಆಸ್ತಿಯ ಸಮಾನತೆ ಬರೋದಿಲ್ಲ. ಮೂಲಭೂತ ಕರ್ತವ್ಯಗಳ ನಮ್ಮ ಕರ್ತವ್ಯನ ಅದು ನೋಡೋಣ, ಮೇಲಿನ ಯಾವುದು ಅಲ್ಲ ಅಂತೇಳಿ. ರಾಜ್ಯ ನಿರ್ದೇಶಕ ತತ್ವಗಳು ಇವುಗಳ ಆಧಾರದ ಮೇಲೆ ಸಂವಿಧಾನದ 4ನೇ ಭಾಗ 36ರಿಂದ 51ನೇ ವಿಧಿವರೆಗೆ ಏನಾಗಿದ್ದಾರೆ, ಈ ಆರ್ಥಿಕ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಇದ್ದಾವೆ. ಈ ರಾಜ್ಯ ನಿರ್ದೇಶಕ ತತ್ವಗಳನ್ನು ನಾವು ಐರಿಷ್ ಸಂವಿಧಾನದಿಂದ ಎರವಲಾಗಿ ಪಡ್ಕೊಂಡಿದ್ದೀವಿ. ಅಲ್ಲಿಂದ ಆ ಸಂವಿಧಾನದಿಂದ, ಐರಿಷ್ ಸಂವಿಧಾನದಿಂದ ಇವುಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಭಾರತ ಸಂವಿಧಾನ ಶಿಲ್ಪಿ ಎಂದು ಯಾರನ್ನು ಕರಿತೀವಿ? ಭಾರತ ಸಂವಿಧಾನದ ಶಿಲ್ಪಿ ಅಂತ ಹೇಳಿ ಯಾರನ್ನು ಕರೆದಿದ್ದಾರೆ? ಭಾರತ ಸಂವಿಧಾನದ 4 ರಾಜ್ಯ ನಿರ್ದೇಶಕ ತತ್ವಗಳನ್ನು ಬರೆಯಿರಿ ಅಂತೇಳಿ 2 ಪ್ರಶ್ನೆಗಳನ್ನ ಇನ್ಕ್ಲೂಡ್ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೋಡ್ಕೊಳ್ಳಿ. ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ್ಯಾವು? ರಾಜ್ಯ ನಿರ್ದೇಶಕ ತತ್ವಗಳು ಯಾವ್ಯಾವು ಅಂತ ಹೇಳ್ಬಿಟ್ಟು, ವರದಕ್ಷಿಣೆ ನಿಷೇಧ, ಬಾಲಕಾರ್ಮಿಕ ಪದ್ಧತಿ, ಸಮಾನ ದುಡಿಮೆಗೆ ಸಮಾನ ವೇತನ, ಪರಿಸರ ಸಂರಕ್ಷಣೆ, ಈ ಥರದವೆಲ್ಲ ಬರ್ತಾ ಇರ್ತಾವಲ್ಲ, ಇವೆಲ್ಲ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಬರ್ತವೆ. ನೆಕ್ಸ್ಟ್ ಇದಾದ ನಂತರ ನೋಡಿ, ಇಷ್ಟು ಪ್ರಶ್ನೆಗಳನ್ನ ನಾವು ಒಂದು ಕಡೆ ಕೂತು ನೋಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಓದಬೇಕಾಗುತ್ತೆ, ಜೊತೆಗೆ ಆ ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ ಇದೇನು ತುಂಬ ದೊಡ್ಡ ಟಾಪಿಕ್ ಏನಲ್ಲ ರಾಜ್ಯ ನಿರ್ದೇಶಕ ತತ್ವಗಳು. ಹಾಗಾಗಿ ನೋಡ್ಕೊಳ್ಳಿ ಆ ವಿಧಿಗಳು ಎಲ್ಲಿಂದ ಎಲ್ಲಿವರೆಗೂ ಬರುತ್ತೆ, ಇನ್ನೇನು ಬಿಟ್ಟಿರ್ತೀವಿ, ಇನ್ನೇನು ಓದ್ಕೊಳ್ಬೇಕು, ಇದನ್ನು ಮೀರಿ ನೆಕ್ಸ್ಟ್ ಎಕ್ಸಾಮಲ್ಲಿ ಇನ್ನೇನು ಕೊಡೋಕ್ಕೆ ಸಾಧ್ಯ ಅಂತೇಳಿ. ನೆಕ್ಸ್ಟು ಸಂವಿಧಾನದ ವಿಧಿಗಳಿಗೆ ಸಂಬಂಧಪಟ್ಟಾಗೆ ಸಂವಿಧಾನದ ಈ ವಿಧಿಯು ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ ಅಂತೇಳಿ ಕೇಳಿದರೆ, ಯಾವ ವಿಧಿ ಅಸ್ಪೃಶ್ಯತೆಯನ್ನು ನಿಷೇಧಿಸುತ್ತದೆ? 17ನೇ ವಿಧಿ. ಓಕೆನಾ? 17ನೇ ವಿಧಿ ಅಸ್ಪೃಶ್ಯತಾ ಆಚರಣೆ, ಅಸ್ಪೃಶ್ಯತಾ ನಿಷೇಧ ಜಾರಿ ಬಂದಿದ್ದು 1989ರಲ್ಲಿ. 1955ರಲ್ಲಿ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆಯನ್ನು ರೂಪಿಸ್ತಾರೆ. 1976ರಲ್ಲಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು, ಇದನ್ನು ಆಲ್ರೆಡಿ ಹಿಂದೆ ಬಂದಿದ್ದಿದೆ ಪ್ರಶ್ನೆ, ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತೇಳಿ ಮರುನಾಮಕರಣವನ್ನು 1976ರಲ್ಲಿ ಮಾಡ್ತಾರೆ. ಓಕೆನಾ? 29ನೇ ವಿಧಿ ಏನು ಹೇಳುತ್ತೆ? ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 29ನೇ ವಿಧಿ ಆಪ್ಷನ್ಲಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳ ರಕ್ಷಣೆಯನ್ನು ಹೇಳುತ್ತೆ. 325ನೇ ವಿಧಿ, ಇಲ್ಲಿ ಮೊದಲನೇ ಆಪ್ಷನ್ ಇತ್ತಲ್ಲ, ಇದೇನು ಹೇಳುತ್ತೆ ಅಂದರೆ, ವ್ಯಕ್ತಿಯು ಧರ್ಮ, ಜಾತಿ, ಲಿಂಗದ ಆಧಾರದ ಮೇಲೆ ಮತದಾರರ ಪಟ್ಟಿ ಸೇರಲು ಅನರ್ಹನಾಗಿರುವುದಿಲ್ಲ ಅಂತೇಳಿ. ಅಂದರೆ ಯಾವುದೇ ಧರ್ಮ, ಜಾತಿ, ಲಿಂಗವನ್ನು ಇಟ್ಕೊಂಡು ಅವನನ್ನು ಮತದಾರರ ಪಟ್ಟಿಗೆ ಸೇರಿಸೋದಿಲ್ಲ ಅಂತೇಳಿ, ಅಥವಾ ಅವನ ಹೆಸರನ್ನು ಕಿತ್ತಾಕ್ತೀವಿ ವೋಟರ್ ಲಿಸ್ಟಿಂದ ಅಂತ ಹೇಳೋಕೆ ಬರೋದಿಲ್ಲ ಅಂತೇಳಿ 325ನೇ ವಿಧಿ ಹೇಳುತ್ತೆ. ಇದಿಷ್ಟು ಕೂಡ ಸಂವಿಧಾನದ ವಿಧಿಗಳಿಗೆ ಸಂಬಂಧಪಟ್ಟಿದ್ದು. ಇನ್ನು 164ನೇ ವಿಧಿ ಹೇಳುತ್ತೆ, ಮುಖ್ಯಮಂತ್ರಿ, ರಾಜ್ಯ ಮಂತ್ರಿಗಳ ನೇಮಕವನ್ನು ಕುರಿತು, ಮುಖ್ಯಮಂತ್ರಿ ಮತ್ತು ಇತರೆ ಮಂತ್ರಿಗಳ ನೇಮಕಾತಿಯನ್ನು ಕುರಿತು 164ನೇ ವಿಧಿ ಹೇಳ್ತಾ ಹೋಗುತ್ತೆ. ನೆಕ್ಸ್ಟ್ ಇದಾದ ನಂತರ ಅಸ್ಪೃಶ್ಯತಾ ನಿವಾರಣೆಗೆ ಶಾಸನಾತ್ಮಕವಾಗಿ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಅಂತೇಳಿ, ಇದು ಅಸ್ಪೃಶ್ಯತೆ ಮೇಲೆ ಒಂದು ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಓಕೆನಾ? ಈ ಅಸ್ಪೃಶ್ಯತೆ ನಿಷೇಧ ಕಾಯ್ದೆ ಜಾರಿ ಬಂತಲ್ಲ 1989ರಲ್ಲಿ. ಈ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ರೂಪುಗೊಂಡಿದ್ದು 55ರಲ್ಲಿ. ಈ ಕಾಯ್ದೆಗೆ ತಿದ್ದುಪಡಿ ತಂದು ಇದನ್ನು ಮರುನಾಮಕರಣ ಮಾಡಿದ್ದು ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತೇಳಿ 1976ರಲ್ಲಿ. ಓಕೆನಾ? ಇದೆಲ್ಲವೂ ಕೂಡ ಅಸ್ಪೃಶ್ಯತೆಗೆ ಸಂಬಂಧಪಟ್ಟಿರೋದ್ರಿಂದ ಇಲ್ಲಿ ಈ ಪ್ರಶ್ನೆಯನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದಿಷ್ಟು ವಿಚಾರ ನಿಮಗೆ ಗೊತ್ತಾಗುತ್ತೆ ಅಂತೇಳಿ. ಇನ್ನು ನೆಕ್ಸ್ಟ್ ಸಂವಿಧಾನದ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಅತಿ ಹಿಂದುಳಿದ ಪ್ರದೇಶಗಳಿಗೆ ವಿಶೇಷ ಸ್ಥಾನಮಾನವನ್ನು ಸಂವಿಧಾನದ ಈ ವಿಧಿಯ ಮುಖೇನ ನೀಡಲಾಗಿದೆ. 371J ಅಂತ ನಿಮಗೆಲ್ಲ ಗೊತ್ತಿದೆ ಸ್ನೇಹಿತರೆ. ವಿಧಿ 370ರ ಪ್ರಕಾರ ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ಅವತ್ತಿಗೆ ಸಂವಿಧಾನ ರಚನೆಯಾದಂಥ ಸಂದರ್ಭದಲ್ಲಿ, ದೇಶಕ್ಕೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನೀಡಲಾಗಿತ್ತು. 98ನೇ ತಿದ್ದುಪಡಿ 2012ರಲ್ಲಿ ಸಂವಿಧಾನಕ್ಕೆ 371J ಹೊಸದಾಗಿ ಸೇರಿಸ್ತಾರೆ. ನಮ್ಮದು ಏನು ಕಲ್ಯಾಣ ಕರ್ನಾಟಕ
ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ನೆಕ್ಸ್ಟ್ ಇದಾದ ನಂತರ ಈ ಮೂಲಕ ಕರ್ನಾಟಕದ 7 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಯಾವ್ಯಾವು ಅಂದರೆ ಬೀದರ್, ಕಲಬುರಗಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ಬಳ್ಳಾರಿ, ವಿಜಯನಗರ. ಈ ಜಿಲ್ಲೆಗಳಿಗೆ 371J ಪ್ರಕಾರ ಇವುಗಳು ಹಿಂದುಳಿದ ಪ್ರದೇಶಗಳು ಅಂತೇಳಿ ನಾನ್ HK ವಿಭಾಗ ಅಂತೇಳಿ ಕರಿತೀವಲ್ಲ, HK ವಿಭಾಗ, ಆ ರೀತಿ ಇದಕ್ಕೆ ಸಂಬಂಧಪಟ್ಟಿದ್ದು ಆ ಪ್ರದೇಶಗಳನ್ನು ಸ್ವಲ್ಪ ಮೇಲ್ಮಟ್ಟಕ್ಕೆ ತರುವಂಥ ಒಂದು ಪ್ರಯತ್ನ ಮತ್ತು ನಿಟ್ಟಿನಲ್ಲಿ ಸಂವಿಧಾನದ 86ನೇ ತಿದ್ದುಪಡಿಯ ಮೂಲಕ ಶಿಕ್ಷಣವನ್ನು ಮೂಲಭೂತ ಹಕ್ಕು ಎಂದು ಪರಿಗಣಿಸಿದ ವಿಧಿ ಯಾವುದು? 86ನೇ ತಿದ್ದುಪಡಿಯನ್ನು ಮಾಡಿ ಮೂಲಭೂತ ಹಕ್ಕು ಅಂತೇಳಿ ಸಂವಿಧಾನಕ್ಕೆ ಸೇರಿಸಿದ್ದೀವಿ. ಅದು ಯಾವುದು ಅಂದರೆ ಹಿಂದೆ ಆಲ್ರೆಡಿ ಬಂತು, 21A ವಿಧಿ ಅಂತೇಳಿ ಆಲ್ರೆಡಿ ಹೇಳಿದ್ದೀನಿ. 86ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ 2002ರಲ್ಲಿ ಆಗುತ್ತೆ. ಈ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನು ಸೇರಿಸಲಾಯಿತು ಅಂತೇಳಿ. 11ನೇ ಮೂಲಭೂತ ಕರ್ತವ್ಯ, 10 ಮೂಲಭೂತ ಕರ್ತವ್ಯಗಳಿದ್ದು, ಅದಾದ ನಂತರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅಂತೇಳಿ 21A ಪ್ರಕಾರ ಇದನ್ನು ಸೇರಿಸಿದ್ದಾರೆ. ಈ ಪಾಯಿಂಟನ್ನು ಕೂಡ ನೆನಪಿಟ್ಕೊಳ್ಳಿ. ಅದು ಹಕ್ಕು ಕೂಡ ಆಗಿದೆ, ಅದ್ರ ಜೊತೆಗೆ ಅದು ಕರ್ತವ್ಯ ಕೂಡ ಆಗಿದೆ. ಶಿಕ್ಷಣವನ್ನು ಪಡೆಯುವಂಥದ್ದು, ಶಿಕ್ಷಣವನ್ನು ಕೊಡುವಂಥದ್ದು ಕರ್ತವ್ಯ, ಹಕ್ಕು. 21ನೇ ವಿಧಿ ಜೀವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯನ ಹೇಳುತ್ತೆ. 21A 6ರಿಂದ 14 ವರ್ಷದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ RTE ಹೇಳುತ್ತೆ. RTE ಜಾರಿಗೆ ಬಂದಿದ್ದು ಯಾವಾಗ? ಇದೊಂದು ಪಾಯಿಂಟನ್ನು ನೋಡ್ಕೊಳ್ಳಿ. 2009ರಿಂದ RTE ಕಾಯ್ದೆ ಜಾರಿಗೆ ಬರುತ್ತೆ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮೊದಲು ಇಲ್ಲಿ ಮಂಡಿಸಲಾಯಿತು. ಜೊತೆಗೆ ಮೊಟ್ಟ ಮೊದಲಿಗೆ RTE ಸೀಟ್ಗಳನ್ನ ಶಾಲೆಯಲ್ಲಿ ಕೊಡುವಂಥ ಪ್ರಯತ್ನ 2019ರಿಂದ ಆಗುತ್ತೆ. ಆ ಪಾಯಿಂಟನ್ನು ಕೂಡ RTE ಕಾಯ್ದೆಗೆ ಸಂಬಂಧಪಟ್ಟಂಗೆ ನೋಡ್ಕೊಳ್ಳಿ. ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮೊದಲು ಇಲ್ಲಿ ಮಂಡಿಸಲಾಗುತ್ತೆ. ಲೋಕಸಭೆ, ರಾಜ್ಯಸಭೆ ಯಾವುದೇ ಸದನದಲ್ಲಿ, ಮೇಲಿನ ಯಾವುದೂ ಅಲ್ಲ ಅಂತೇಳಿ ನಮಗೆ ಗೊತ್ತಿದೆ. ಸಂವಿಧಾನ ತಿದ್ದುಪಡಿಯನ್ನು ಯಾವುದೇ ಸದನದಲ್ಲಿ ಮಂಡಿಸಬಹುದಾಗಿದೆ. ಓಕೆನಾ? ಅದನ್ನು ಲೋಕಸಭೆಯಲ್ಲಾದರೂ ಆಗ್ಬೋದು, ರಾಜ್ಯಸಭೆಯಲ್ಲಾದರೂ ಆಗ್ಬೋದು, ಯಾವುದೇ ಸದನದಲ್ಲಾದರೂ ಸಂವಿಧಾನಕ್ಕೆ ತಿದ್ದುಪಡಿಗೆ ಸಂಬಂಧಪಟ್ಟಾಗಿ ಮಂಡಿಸಬಹುದಾಗಿದೆ. ಸಂವಿಧಾನ ತಿದ್ದುಪಡಿ ವಿಧಾನವನ್ನು ದಕ್ಷಿಣ ಆಫ್ರಿಕಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ. ನೋಡಿ, ಸಂವಿಧಾನ ತಿದ್ದುಪಡಿಯನ್ನು ದಕ್ಷಿಣ ಆಫ್ರಿಕಾದಿಂದ ಪಡ್ಕೊಂಡಿದ್ದೀವಿ. ಸಂವಿಧಾನದ 368ನೇ ವಿಧಿಯಲ್ಲಿ ತಿದ್ದುಪಡಿ ವಿಧಾನದ ಬಗ್ಗೆ ಉಲ್ಲೇಖಿಸಲಾಗಿದೆ. 3 ವಿಧಾನದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಬಹುದು. ಸರಳ ಬಹುಮತ, ವಿಶೇಷ ಬಹುಮತದೊಂದಿಗೆ ಅರ್ಧದಷ್ಟು ರಾಜ್ಯಗಳ ಒಪ್ಪಿಗೆ. ಈ 3 ಆಧಾರದ ಮೇಲೆ ನಾವೇನು ಮಾಡ್ಬೋದು? ಸಂವಿಧಾನವನ್ನು ತಿದ್ದುಪಡಿಯನ್ನು ಮಾಡ್ಬೋದು. ಇನ್ನು ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಭಾರತದ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವವರು ಯಾರು ಅಂತೇಳಿ ಚುನಾಯಿತ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಎಲ್ಲ ರಾಜ್ಯಗಳ ವಿಧಾನಸಭಾ ಚುನಾಯಿತ ಸದಸ್ಯರು, ಮೇಲಿನ ಎಲ್ಲರೂ ಅಂತೇಳಿ ಮೇಲಿನ ಎಲ್ಲರೂ ಕೂಡ ಬರ್ತಾರೆ. ಸಂವಿಧಾನದ 52ನೇ ವಿಧಿಯಂತೆ ಪರೋಕ್ಷ ಚುನಾವಣೆಯ ಮೂಲಕ ರಾಷ್ಟ್ರಪತಿಗಳು ಆಯ್ಕೆಯಾಗೋದು ಪರೋಕ್ಷ ಚುನಾವಣೆ, ಪ್ರತ್ಯಕ್ಷ ಚುನಾವಣೆ ಅಲ್ಲ. ಆಯ್ಕೆ ಮಾಡ್ತೀವಿ. ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು, ರಾಜ್ಯಗಳ ವಿಧಾನಸಭಾ ಸದಸ್ಯರು ರಾಷ್ಟ್ರಪತಿಯವ್ರನ್ನ ಪರೋಕ್ಷ ಚುನಾವಣೆಯ ಮೂಲಕ ಏನು ಮಾಡ್ತಾರೆ? ಆಯ್ಕೆಯನ್ನು ಮಾಡ್ತಾರೆ 52ನೇ ವಿಧಿಯಂತೆ. ಭಾರತದಲ್ಲಿ ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಇವರಿಗಿದೆ ಅಂತೇಳಿ. ಯಾರಿಗಿದೆ ಅಂತಂದರೆ ರಾಷ್ಟ್ರಪತಿಗಳಿಗೆ ಇದೆ. 2019ರಿಂದ CDS ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತಕ್ಕಂಥ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥ ಎಂಬ ಹೊಸ ಹುದ್ದೆಯನ್ನು ರಚಿಸಲಾಗಿದೆ. 2020ರಲ್ಲಿ ಜನರಲ್ ಬಿಪಿನ್ ರಾವತ್ ಇದರ ಮುಖ್ಯಸ್ಥರಾಗಿರ್ತಾರೆ. ಪ್ರಸ್ತುತ 22ರಿಂದ 20ರವರೆಗೆ ಅನಿಲ್ ಚೌಹಾಣ್ ಇದರ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ನೋಡ್ಕೊಳ್ಳಿ, ಇದು ಕರೆಂಟ್ ಅಫೇರ್, ಸಾಮಾನ್ಯ ಜ್ಞಾನ ಕೂಡ ಆಗಿರ್ತದೆ. ಸಂವಿಧಾನದ ಈ ವಿಧಿಯು ಭಾರತದ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶವನ್ನು ಕೊಟ್ಟಿದೆ. ಆಲ್ರೆಡಿ ಬಂತು. 52ನೇ ವಿಧಿ ರಾಷ್ಟ್ರಪತಿಗಳ ಆಯ್ಕೆಗೆ ಅವಕಾಶವನ್ನು ಕೊಟ್ಟಿದೆ. ನೋಡಿ, ಈ ಥರ ಓದಂಥ ಸಂದರ್ಭದಲ್ಲಿ ಇವೆಲ್ಲ ಹೆಚ್ಚಿನ ಇದರಲ್ಲಿ ನಮ್ಮ ಮನನದಲ್ಲಿ ಉಳಿತವೆ, ನಮ್ಮ ಸ್ಮೃತಿನಲ್ಲಿ ಉಳಿತವೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. 50ನೇ ವಿಧಿ ಏನು ಹೇಳುತ್ತೆ? ನ್ಯಾಯಾಂಗವನ್ನು ಕಾರ್ಯಾಂಗದಿಂದ ಪ್ರತ್ಯೇಕಿಸುವುದು ಹೇಳುತ್ತೆ. ನೆಕ್ಸ್ಟ್ ಇದಾದ ನಂತರ 53ನೇ ವಿಧಿ ಏನು ಹೇಳುತ್ತೆ? ರಾಷ್ಟ್ರಪತಿಗಳು ಕಾರ್ಯಾಂಗಿ ಅಧಿಕಾರಿಗಳಾಗಿರ್ತಾರೆ ಅಂತ ಹೇಳುತ್ತೆ. 54ನೇ ವಿಧಿ ವಿಶೇಷ ಮತದಾರ ವರ್ಗದ ಮೂಲಕ ರಾಷ್ಟ್ರಪತಿಗಳ ಆಯ್ಕೆಗೆ ಅವಕಾಶ ಇರುತ್ತೆ. 55ನೇ ವಿಧಿ ರಾಷ್ಟ್ರಪತಿಗಳ ಚುನಾವಣಾ ವಿಧಿವಿಧಾನಗಳನ್ನು ಏನು ಮಾಡುತ್ತೆ? ತಿಳಿಸ್ಕೊಡ್ತಾ ಹೋಗುತ್ತೆ. ಇನ್ನು 52ನೇ ವಿಧಿ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶವನ್ನು ಕಲ್ಪಿಸೋದು ಕೂಡ ಬಗ್ಗೆ ಹೇಳ್ತಾ ಹೋಗುತ್ತೆ. ಭಾರತದ ರಾಷ್ಟ್ರಪತಿಯನ್ನು ಚುನಾಯಿಸುವವರು 18 ವರ್ಷ ವಯೋಮಾನ ಮೀರಿದ ಎಲ್ಲ ನಾಗರಿಕರನ್ನ, ಇವರು ಆಲ್ರೆಡಿ ಹೇಳಿದ್ದೀನಿ, ಪ್ರತ್ಯಕ್ಷ ಮತ ಚುನಾವಣೆ ಮೂಲಕ ಇವರು ಆಯ್ಕೆ ಆಗೋದಿಲ್ಲ ಅಂತೇಳಿ. ಸ್ಥಳೀಯ ಸ್ವಯಂ ಸರ್ಕಾರ, ವಿಧಾನಸಭೆ ಚುನಾಯಿತ ಸದಸ್ಯರು ಮಾತ್ರ, ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು ಮಾತ್ರ, ಸಂಸತ್ತಿನ 2 ಸದನಗಳ ಹಾಗೂ ರಾಜ್ಯ ವಿಧಾನಸಭಾ ಚುನಾಯಿತ ಸದಸ್ಯರು. 4ನೇ ಆಪ್ಷನ್ ಕರೆಕ್ಟ್ ಇದೆ, ನಿಮಗೆ ಗೊತ್ತಿದೆ. ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭಾ ಸದಸ್ಯರಿಂದ ಇವರು ಪರೋಕ್ಷ ಚುನಾವಣೆ ಮೂಲಕ ಆಯ್ಕೆಯಾಗ್ತಾರೆ. ನೆಕ್ಸ್ಟು ಸಂವಿಧಾನದ 53ನೇ ವಿಧಿಯು ರಾಷ್ಟ್ರಪತಿಗಳ ಕಾರ್ಯಾಂಗಾಧಿಕಾರಿಗಳ ಬಗ್ಗೆ ಹೇಳಿದ್ದಾರೆ. 61ನೇ ವಿಧಿಯು ಈ ಅಂಶಗಳನ್ನು ಹೇಳುತ್ತದೆ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. 61ನೇ ವಿಧಿ ಯಾವ ಅಂಶಗಳನ್ನು ಹೇಳುತ್ತೆ ಅಂದರೆ, ರಾಷ್ಟ್ರಪತಿಗಳನ್ನು ಸಂವಿಧಾನದ ಉಲ್ಲಂಘನೆಗಾಗಿ ಮಹಾಭಿಯೋಗದ ಮೂಲಕ ಪದಚ್ಯುತಿಗೊಳಿಸಬಹುದು.
ರಾಷ್ಟ್ರಪತಿಯವರನ್ನು ಅಧಿಕಾರದಿಂದ ಈಸಿಯಾಗಿ ಕೆಳಗಡೆ ಇಳಿಸೋದು ಕಷ್ಟ. ಆದರೆ ಮಹಾಭಿಯೋಗದ ಮೂಲಕ ಅವ್ರನ್ನ ಏನು ಮಾಡ್ಬೋದು, ಪದಚ್ಯುತಿಗೊಳಿಸ್ಬೋದು. 61ನೇ ವಿಧಿ, ರಾಷ್ಟ್ರಪತಿಗಳು ಸಂವಿಧಾನ ಬಾಹಿರವಾಗಿ ನಡೆದುಕೊಂಡರೆ, ಇದುವರೆಗೂ ಕೂಡ ಈ ಥರದ ಯಾವುದೂ ಇನ್ಸಿಡೆಂಟ್ ಆಗಿಲ್ಲ. ಇನ್ ಕೇಸ್ ಆ ರೀತಿ ಏನಾದರೂ ಆದರೆ, ಸಂವಿಧಾನಕ್ಕೆ ವಿರುದ್ಧವಾಗಿ ಸಂವಿಧಾನವನ್ನು ಮೀರಿ ನಡ್ಕೊಂಡ್ರೆ ಸಂಸತ್ತು, ನಮ್ಮ ಪಾರ್ಲಿಮೆಂಟ್, ಲೋಕಸಭೆ, ರಾಜ್ಯಸಭೆ ಅಂತ ಹೇಳ್ತೀವಿ, ಅದು ಮಹಾಭಿಯೋಗ ಅಂತಕ್ಕಂಥ ಒಂದು ಇದನ್ನು ಮಾಡಿ ಅವರನ್ನೇನು ಮಾಡ್ಬೋದು, ಅಧಿಕಾರದಿಂದ ಕೆಳಗಡೆ ಇಳಿಸ್ಬೋದು. ಸಂಸತ್ತಿನ ಯಾವುದಾದರೂ ಸದನದಲ್ಲಿ ಮಂಡಿಸಬಹುದು. ಲೋಕಸಭೆ, ರಾಜ್ಯಸಭೆ ಎರಡರಲ್ಲೂ ಮಂಡಿಸ್ಬೋದು. 4/1 ಸದಸ್ಯರ ಬೆಂಬಲವಿರಬೇಕು ಅಂತೇಳಿ ನಿಯಮ ಇರುತ್ತೆ. ರಾಷ್ಟ್ರಪತಿಯವರ ಮಿಲಿಟರಿ ಅಧಿಕಾರಗಳು ಯಾವುವು? ಇಷ್ಟೆಲ್ಲ ಪ್ರಶ್ನೆಗಳನ್ನ ರಾಷ್ಟ್ರಪತಿಯವರ ಮೇಲೆ ಕೇಳಿದ್ದಾರೆ ಸ್ನೇಹಿತರೆ. ಮುಂದಿನ ದಿನಗಳಲ್ಲೂ ಕೂಡ ರಾಷ್ಟ್ರಪತಿಯವರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರಬಹುದು. ಸಂವಿಧಾನದ 357ರಿಂದ 360ನೇ ವಿಧಿವರೆಗೆ ಇದರ ಬಗ್ಗೆ ಹೇಳುತ್ತದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಯಾವುದರ ಬಗ್ಗೆ ಹೇಳುತ್ತದೆ ಅಂದರೆ, ಭಾರತದ ರಾಷ್ಟ್ರಪತಿಯವರ ತುರ್ತು ಅಧಿಕಾರಗಳ ಬಗ್ಗೆ. ನೋಡಿ, ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶ್ನೆಗಳು ಎಲ್ಲ ರೀತಿಯ ಪರೀಕ್ಷೆಗಳಲ್ಲಿ ಬಂದಿದ್ದಾವೆ. ಈ ಪಾಯಿಂಟನ್ನು ಕೂಡ ನೆನಪಿಟ್ಕೊಳ್ಳಿ. 52ರಿಂದ 60ರವರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ. 1962, 1971, 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ನಮಗೆಲ್ಲ ಚಿರಪರಿಚಿತ ಅಂದರೆ 1975ರಲ್ಲಿ ಇಂದಿರಾ ಗಾಂಧಿಯವರು ದೇಶದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದು. ಇನ್ನು ರಾಜ್ಯಗಳಿಗೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟ ಹಾಗೆ 356ನೇ ವಿಧಿ ಹೇಳುತ್ತೆ, ಸರ್ಕಾರದ ಆಡಳಿತ ವಿರುದ್ಧ ರಾಜ್ಯಪಾಲರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡ್ಬೋದು. ಇದರ ಅವಧಿ 6 ತಿಂಗಳು. 6 ತಿಂಗಳೊಳಗಡೆ ಎಲೆಕ್ಷನನ್ನು ಮಾಡಿ ಮತ್ತೆ ಸರ್ಕಾರವನ್ನು ರಚನೆ ಮಾಡ್ಕೊಳ್ಬೇಕಾಗುತ್ತೆ ರಾಜ್ಯ ಸರ್ಕಾರಗಳು. ಕರ್ನಾಟಕದಲ್ಲಿ 21/2008ರಿಂದ 29/5/2008ರವರೆಗೆ ಈ ಒಂದು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಗಿತ್ತು. ಹಣಕಾಸಿನ ತುರ್ತು ಪರಿಸ್ಥಿತಿ 360ನೇ ವಿಧಿ ಹೇಳುತ್ತೆ. ಇದುವರೆಗೂ ಕೂಡ ದೇಶದಲ್ಲೂ ಕೂಡ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿಲ್ಲ. ರಾಷ್ಟ್ರಪತಿಯವರು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸುವ ಆಗಿಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಸಂವಿಧಾನದ ಅಂಗಗಳು ವಿಫಲವಾದಾಗ, ಯುದ್ಧ ಮತ್ತು ಯುದ್ಧದ ಭೀತಿ ಅಥವಾ ಹೊರಗಿನ ಆಕ್ರಮಣವಾದಾಗ, ಅಸ್ಥಿರ ಹಣಕಾಸಿನ ಪರಿಸ್ಥಿತಿ ಇದ್ದಾಗ, ಸರ್ಕಾರದ ಬೊಕ್ಕಸದಲ್ಲಿ ಹಣದ ಕೊರತೆ ಇದ್ದಾಗ, ಯಾವ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಘೋಷಿಸುವ ಆಗಿಲ್ಲ ಅಂತೇಳಿ. ಸರ್ಕಾರದ ಬೊಕ್ಕಸದಲ್ಲಿ ಹಣ ಕೊರತೆ ಆದಾಗ ತುರ್ತು ಪರಿಸ್ಥಿತಿ ಘೋಷಣೆ ಮಾಡುವಂತಿಲ್ಲ. ಓಕೆನಾ? ಇನ್ನು ಮಿಕ್ಕಿದ ಎಲ್ಲ ಸಂದರ್ಭದಲ್ಲೂ ಕೂಡ ಮಾಡಬಹುದಾಗಿದೆ. ಇದಾದ ನಂತರ ಶಾಸಕಾಂಗದ ಮೇಲೆ ಏನು ಪ್ರಶ್ನೆ ಕೇಳಿದ್ದಾರೆ? ಭಾರತ ದೇಶದಲ್ಲಿ ಕಾನೂನು ರಚನೆ ಮಾಡುವ ಅಂತಿಮ ಅಧಿಕಾರ ಹೊಂದಿರುವ ಅಂಗ ಅಂತ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಶಾಸಕಾಂಗ ಗೊತ್ತೇ ಇದೆ, ಕಾನೂನುಗಳನ್ನ ಮಾಡ್ತಕ್ಕಂಥ ಕಾರ್ಖಾನೆ ಶಾಸಕಾಂಗ. ಲೋಕಸಭೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರದ ಹಣಕಾಸಿನ ವಿಷಯಗಳಲ್ಲಿ ಸಂಪೂರ್ಣ ನಿಯಂತ್ರಣ ಹೊಂದಿದೆ ಅಂತೇಳಿ ನಮಗೆ ಗೊತ್ತೇ ಇದೆ. ಲೋಕಸಭೆ ಸಾಕಷ್ಟು ಸಲ ಈ ಪ್ರಶ್ನೆ ರಿಪೀಟ್ ಆಗಿದೆ. ಲೋಕಸಭಾ ಸದಸ್ಯರ ಅರ್ಹತೆಗಳು ಯಾವುವು ಅಂತೇಳಿ ಒಂದು ವಿವರಣಾತ್ಮಕ ಪ್ರಶ್ನೆ ಕೂಡ ಬಂದಿದೆ. ಭಾರತದ ಪ್ರಜೆಯಾಗಿರಬೇಕು, 25 ವರ್ಷ ವಯಸ್ಸಾಗಿರಬೇಕು, ಸರ್ಕಾರಿ ಹುದ್ದೆಯಲ್ಲಿ ಇರೋ ಹಾಗಿಲ್ಲ, ಇವೆಲ್ಲ ವಿಚಾರಗಳು ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ TETನಲ್ಲಿ ವಿವರಣೆ ಸಿಗುತ್ತೆ ಸ್ನೇಹಿತರೆ. TET ವಿಡಿಯೋದಲ್ಲಿ ನೋಡಿ ಅಥವಾ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ಏನಾದ್ರು ಮಾಹಿತಿ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಇನ್ನಿದಾದ ನಂತರ ಪ್ರಧಾನಮಂತ್ರಿಯವರ ಅಧಿಕಾರಗಳು ಯಾವ್ಯಾವು ಅಂತ ಪ್ರಶ್ನೆ ಬಂದಿದೆ. ಕೇಂದ್ರ ಮಂತ್ರಿಮಂಡಲದ ಹೊಣೆಗಾರಿಕೆಯನ್ನು ವಿವರಿಸಿ. ಸರ್ಕಾರದಲ್ಲಿ ಪ್ರತಿಪಕ್ಷ ನಾಯಕನ ಪಾತ್ರವೇನು? ನೆಕ್ಸ್ಟು ಇದಿಷ್ಟು ಕೂಡ ಪ್ರಧಾನಮಂತ್ರಿಗಳ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು. ಇದಾದ ನಂತರ ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲರು ಗೊತ್ತೇ ಇದೆ. ರಾಷ್ಟ್ರದ ಪ್ರಥಮ ಪ್ರಜೆ ರಾಷ್ಟ್ರಪತಿಗಳು. ರಾಜ್ಯಪಾಲರ ಶಾಸನೀಯ ಅಧಿಕಾರಗಳನ್ನು ತಿಳಿಸಿರಿ ಅಂತೇಳಿ ಬಂದಿದೆ ಅದೇ ಪ್ರಶ್ನೆ. ರಾಜ್ಯಪಾಲರ ಅರ್ಹತೆ ಮತ್ತು ಅಧಿಕಾರಗಳನ್ನು ವಿವರಿಸಿ, 4 ಅಂಕದ ಪ್ರಶ್ನೆ, 2022ರಲ್ಲಿ ಬಂದಿರುವಂಥದ್ದು. ಎಲ್ಲ ಪ್ರಶ್ನೆಗಳು ನೆಗ್ಲೆಕ್ಟ್ ಮಾಡೋಗಿಲ್ಲ ಸ್ನೇಹಿತರೆ, ಎಲ್ಲವನ್ನೂ ಓದಬೇಕಾಗತ್ತೆ. ಯಾವ್ಯಾವ ಪ್ರಶ್ನೆ ಕೇಳಿದ್ದಾರೆ ನಿಮಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಓದಬೇಕು ಅಂತೇಳಿ. ಇದನ್ನು ಇಟ್ಕೊಂಡು ಅಭ್ಯಾಸವನ್ನು ಮುಂದುವರಿಸಿ. ನ್ಯಾಯಾಂಗ, ಜನತಾ ನ್ಯಾಯಾಲಯಗಳು ಲೋಕ್ ಅದಾಲತ್ ಅಂತೇಳಿ ಕರಿತೀವಿ, ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂತೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. 1985ರಲ್ಲಿ. ಯಾಕೆ ಇವು ಜಾರಿಗೆ ಬಂದು ಅಂದರೆ, ನ್ಯಾಯ ವಿತರಣೆಯ ವಿಳಂಬ ಮತ್ತು ವೆಚ್ಚವನ್ನು ತಪ್ಪಿಸೋದಕ್ಕೆ. ಯಾವಾಗಲೂ ಕೂಡ ಜನರು ಕಿತ್ತಾಡಿಕೊಂಡು ಅಥವಾ ಏನಾದರೂ ಸಮಸ್ಯೆಗಳನ್ನ ಮಾಡಿಕೊಂಡು ನ್ಯಾಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಬೇಗ ತೀರ್ಮಾನ ಆಗೋದಿಲ್ಲ. ಹಾಗಾಗಿ ಇದನ್ನು ಬೇಗ ತೀರ್ಮಾನ ಮಾಡೋದಕ್ಕೆ ಮತ್ತು ಹೆಚ್ಚಿನ ವೆಚ್ಚವನ್ನು ತಪ್ಪಿಸೋದಕ್ಕೋಸ್ಕರ ಈ ಲೋಕ ಅದಾಲತ್ ಕಾನ್ಸೆಪ್ಟನ್ನು ತಂದಿದ್ದಾರೆ. ಶೀಘ್ರ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸಲು ಇರುವ ನ್ಯಾಯಾಲಯಗಳು ಲೋಕ ಅದಾಲತ್. ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರೂ ವ್ಯಕ್ತಿಗಳು, ಯಾವುದೋ ಒಂದು ಕೇಸಲ್ಲಿ ಭಾಗಿಯಾದಂಥ ಇಬ್ಬರು ವ್ಯಕ್ತಿಗಳು ನಡುವಿನ ವಿವಾದಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವುದೇ ಲೋಕ ಅದಾಲತ್. ರಾಜಿ ಸಂಧಾನ ಮಾಡಿಸೋದೇ ಲೋಕ ಅದಾಲತ್ತು, ನೆನಪಿಟ್ಕೊಳ್ಳಿ. ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವವರು ಯಾರು ಅಂತೇಳಿ ಕೇಳಿದರೆ, ನ್ಯಾಯಾಂಗ ನಮ್ಮ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದು. 32ನೇ ವಿಧಿಯಲ್ಲಿ ಹಕ್ಕುಗಳ ರಕ್ಷಣೆಗೆ ಅವಕಾಶ ನೀಡಲಾಗಿದೆ. ಸಂವಿಧಾನ ಪರಿಹಾರ ಹಕ್ಕು ಅಂತೇಳಿ
ಈ ಹಕ್ಕನ್ನು ಸಂವಿಧಾನದ ಆತ್ಮ ಅಂತಲೂ ಕೂಡ ಕರೀತಾರೆ. ಇದು 6ನೇ ಹಕ್ಕು ಆಗಿರುತ್ತದೆ. ಸರ್ವೋಚ್ಚ ನ್ಯಾಯಾಲಯವನ್ನು ಮೂಲಭೂತ ಹಕ್ಕುಗಳ ರಕ್ಷಕ ಅಂತೇಳಿ ಏನು ಮಾಡಿದ್ದಾರೆ, ಕರೆದಿದ್ದಾರೆ. ಈ ಪಾಯಿಂಟನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇದಾದ ನಂತರ ಭಾರತದ ಮುಖ್ಯ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. 65 ವರ್ಷಗಳು. ಅದಕ್ಕಾದರೆ ಹೈಕೋರ್ಟ್ನ ನ್ಯಾಯಾಧೀಶರ ನಿವೃತ್ತ ವಯಸ್ಸು 62 ವರ್ಷಗಳಾಗಿರ್ತವೆ. ಭಾರತದ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮತ್ತು ಕರ್ತವ್ಯಗಳನ್ನು ವಿವರಿಸಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸುವ ವಿಧಾನಗಳನ್ನು ವಿವರಿಸಿ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಜಿಲ್ಲಾ ನ್ಯಾಯಾಲಯದ ಅಧೀನದಲ್ಲಿರುವ ನ್ಯಾಯಾಲಯಗಳು ಯಾವ್ಯಾವು ಅಂತ ಪ್ರಶ್ನೆ ಬಂದಿದೆ. ನೆಕ್ಸ್ಟ್, ಇದಾದ ನಂತರ ಈ ಕೆಳಕಂಡ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ನ 6ರಿಂದ 14 ವರ್ಷದ ವಯೋಮಿತಿಯೊಳಗಿನ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು ಮೂಲಭೂತ ಹಕ್ಕು ಎಂದು ತಿಳಿಸಿದೆ. ಯಾವ ತೀರ್ಪು ನೋಡಿ, ವಿಧಿ ಕೇಳಿಲ್ಲ ಇಲ್ಲಿ. ಯಾವ ತೀರ್ಪಿನ ಒಂದಿದರಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 6ರಿಂದ 14 ವರ್ಷದ ಮಕ್ಕಳಿಗೆ ಕೊಡಲಾಗಿದೆ? 21A ಪ್ರಕಾರ ಅಂತ ಆಲ್ರೆಡಿ ಹೇಳಿಬಿಟ್ಟಿದ್ದೀವಿ. ಓಕೆನಾ. ಇಲ್ಲಿ ಯಾವುದು ಒಂದಷ್ಟು ಪ್ರಕರಣಗಳನ್ನ ಕೊಡ್ತಾರೆ, ಯಾವ್ದಾವುದು ಅಂತೇಳಿ. ಇಲ್ಲಿ ಉನ್ನಿಕೃಷ್ಣನ್ ವರ್ಸಸ್ ಆಂಧ್ರ ಪ್ರದೇಶ ಸರ್ಕಾರ, ಈ ಒಂದು ಪ್ರಕರಣದಲ್ಲಿ 6ರಿಂದ 14 ವರ್ಷದ ವಯೋಮಿತಿಯ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಆರ್ಟಿಕಲ್ 21A ಅಡಿಯಲ್ಲಿ ಕೊಡಲಾಗುತ್ತೆ ಸ್ನೇಹಿತರೆ. 1993ರಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ನೀಡಿದೆ. 1993ರಲ್ಲಿ 21A ವಿಧಿಯ ಪ್ರಕಾರ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ. ಇನ್ನು ಕರ್ನಾಟಕ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ 224. ಒಟ್ಟು ವಿಧಾನಸಭಾ ಸದಸ್ಯರ ಸಂಖ್ಯೆ 225. 224 ಜನ ಪ್ರತ್ಯಕ್ಷ ಚುನಾವಣೆ ಮೂಲಕ ಆಯ್ಕೆ ಆಗ್ತಾರೆ, ಹಾಗೂ ಒಬ್ಬರು ಆಂಗ್ಲೋ ಇಂಡಿಯನ್ನರನ್ನು ರಾಜ್ಯಪಾಲರು ನೇಮಕಾತಿ ಮಾಡ್ತಾರೆ. 224 + 1 225. ಓಕೆನಾ. ಚುನಾಯಿತ ನೋಡಿ, ಈ ಪಾಯಿಂಟ್ಸನ್ನು ನೆನಪಿಟ್ಕೊಳ್ಬೇಕು. ಕರ್ನಾಟಕ ವಿಧಾನಸಭೆಯ ಒಟ್ಟು ಚುನಾಯಿತ ಸದಸ್ಯರು ಜೊತೆಗೆ ನಾಮಕರಣ ಸದಸ್ಯರು, ಇಷ್ಟನ್ನು ಕೂಡ ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಕರ್ನಾಟಕ ವಿಧಾನಸಭೆಗೆ ರಾಜ್ಯಪಾಲರು ಎಷ್ಟು ಸದಸ್ಯರನ್ನು ನಾಮಕರಣ ಮಾಡ್ತಾರೆ ಅಂತೇಳಿ ಪ್ರಶ್ನೆ ಮತ್ತೆ ಬಂತು ನೋಡಿ. ಅದನ್ನು ರಿವರ್ಸ್ ಮಾಡಿದ್ದಾರೆ. 2017ರಲ್ಲೇ ಒಬ್ಬರನ್ನು ನಾಮಕರಣ ಮಾಡ್ತಾರೆ. ಕರ್ನಾಟಕ ವಿಧಾನಸಭಾ ಸದಸ್ಯರ ಸಂಖ್ಯೆ 25, ಪ್ರತ್ಯಕ್ಷ ಚುನಾವಣೆ 224 ಜನ, ನಾಮಕರಣ ಒಬ್ಬರನ್ನ ಮಾಡ್ತಾರೆ. ಯಾರು ರಾಜ್ಯಪಾಲರನ್ನ ನಾಮಕರಣ ಮಾಡೋದು ಅಂದರೆ ಕಲೆ, ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ, ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಒಬ್ಬರು ಆಂಗ್ಲೋ ಇಂಡಿಯನ್ನರನ್ನು ರಾಜ್ಯಪಾಲರು ಏನು ಮಾಡ್ತಾರೆ, ನಾಮಿನೇಟ್ ಮಾಡ್ತಾರೆ. ರಾಜ್ಯ ವಿಧಾನಸಭೆಯ ಹಣಕಾಸು ಅಧಿಕಾರಗಳನ್ನು ವಿವರಿಸಿ. ರಾಜ್ಯ ವಿಧಾನಸಭೆಯ ಹಣಕಾಸು ಅಧಿಕಾರಗಳನ್ನ ವಿವರಿಸಿ ಅಂತೇಳಿ ಒಂದು ಪ್ರಶ್ನೆ ಬಂದಿದೆ. ಇನ್ನು ಇದಾದ ನಂತರ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ವಿಧಾನ ಪರಿಷತ್ತಿನ ಅಧಿಕಾರಾವಧಿ 6 ವರ್ಷಗಳು. ಈ ಸದಸ್ಯರ ಸಂಖ್ಯೆ ಆಯಾ ರಾಜ್ಯದ ವಿಧಾನಸಭಾ ಸದಸ್ಯರ ಸಂಖ್ಯೆ 1/3 ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ. ಕರ್ನಾಟಕದ ವಿಧಾನಸಭಾ ಸದಸ್ಯರ ಸಂಖ್ಯೆ 225 ಗೊತ್ತಿದೆ ನಿಮಗೆ. ಇಲ್ಲಿ ವಿಧಾನ ಪರಿಷತ್ನ ಸದಸ್ಯರ ಸಂಖ್ಯೆ 75 ಆಗಿರುತ್ತೆ. ನಮ್ಮದು ದ್ವಿಸದನ ಶಾಸಕಾಂಗ ಪದ್ಧತಿಯಾಗಿದೆ. ಇದಾದ ನಂತರ ಸ್ಥಳೀಯ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಬಂದಿದ್ದಾವೆ. ಗ್ರಾಮ ಸಭೆಗೆ ಸದಸ್ಯರಾಗಲು ನಿಗದಿಪಡಿಸಿದ ವಯಸ್ಸು ಎಷ್ಟು ಅಂತೇಳಿ 18 ವರ್ಷ ಮತ್ತು ಮೇಲ್ಪಟ್ಟವರು ಗ್ರಾಮ ಸಭೆಯ ಸದಸ್ಯರಾಗಬಹುದಾಗಿದೆ. ನೆಕ್ಸ್ಟು, ಗ್ರಾಮೀಣ ಸ್ಥಳೀಯ ಸರ್ಕಾರದ ಪ್ರಾಥಮಿಕ ಘಟಕ ಎಂದರೆ ಯಾವುದು ಅಂತೇಳಿ ಗ್ರಾಮ ಪಂಚಾಯಿತಿ ಅಂತೇಳಿ. ನೆಕ್ಸ್ಟು, ಈ ಕೆಳಕಂಡ ಯಾವ ಪ್ರಾತಿನಿಧಿಕ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಒದಗಿಸಲಾಗಿದೆ ಅಂತೇಳಿ ಪಂಚಾಯತ್ ರಾಜ್ ಘಟಕ. ಇದರಲ್ಲಿ ಏನು ಮಾಡಿದರೆ ಮಹಿಳೆಯರಿಗೆ ಮೀಸಲಾತಿಯನ್ನು ಒದಗಿಸಲಾಗಿದೆ. ಲೋಕಸಭೆ, ರಾಜ್ಯಸಭೆ ಇವುಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಒದಗಿಸುವ ಕುರಿತು ಮಸೂದೆ 2010ರಲ್ಲಿ ಮಂಡಿಸಲಾಗಿದೆ. ಆದರೆ ಈ ಮಸೂದೆ ಇನ್ನೂ ಕೂಡ ಅನುಮತಿ ಸಿಕ್ಕಿಲ್ವಂತೆ. ಆದರೆ ನಮ್ಮದು ಏನು ಗ್ರಾಮ ಪಂಚಾಯತ್ ಇದೆ, GP ಪಂಚಾಯತ್ ರಾಜ್ ಘಟಕಗಳಿದಾವಲ್ಲ, GP, ZP, TP, ಇಲ್ಲಿ ಅವಕಾಶ ಇದೆ. ಆದರೆ ಲೋಕಸಭೆ, ರಾಜ್ಯಸಭೆ ಇವುಗಳಿಗೆ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲಂತೆ. ಪಂಚಾಯತ್ ರಾಜ್ ಸಂಸ್ಥೆಗಳ ಆದಾಯ ಮೂಲಗಳು ಯಾವ್ಯಾವು? ಪಂಚಾಯತ್ ರಾಜ್ ಅಂದರೆ 3 ಇರ್ತವೆ. ಯಾವುದು? ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ. ಅವುಗಳಲ್ಲಿ ಮನೆ ಆದಾಯದ ಮೂಲ ಯಾವುದು ಅಂತೇಳಿ ಮನೆ, ಮಾರುಕಟ್ಟೆ, ಸ್ಥಳಗಳು ಮುಂತಾದವುಗಳ ಮೇಲೆ ಸಂಗ್ರಹಿಸುವ ತೆರಿಗೆ, ಸರ್ಕಾರಿ ನೌಕರರಿಂದ ಸಂಗ್ರಹಿಸುವ ತೆರಿಗೆ, ಕೇಂದ್ರ ಸರ್ಕಾರದ ತೆರಿಗೆ ಮತ್ತು ಸುಂಕಗಳು, ಸರ್ಕಾರೇತರ ಸಂಸ್ಥೆಗಳಿಂದ ಸಂಗ್ರಹಿಸಿದ ವಂತಿಗೆ ಅಂತೇಳಿ ಮನೆ, ಮಾರುಕಟ್ಟೆ, ಸ್ಥಳಗಳು ಮುಂತಾದವುಗಳ ಮೇಲೆ ಸಂಗ್ರಹಿಸುವ ತೆರಿಗೆನೇ ಈ ಪಂಚಾಯಿತಿಗಳ ಆದಾಯ ಮೂಲ ಆಗಿರುತ್ತೆ. ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳನ್ನು ಪಟ್ಟಿ ಮಾಡಿ. ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಪಾತ್ರವೇನು? PDOರವರ ಪಾತ್ರವೇನು? ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿಗಳು ಯಾವ್ಯಾವು? ಪಂಚಾಯತ್ ರಾಜ್ ಸಂಸ್ಥೆಯ ಲಕ್ಷಣಗಳು ಯಾವ್ಯಾವು? ಇದಿಷ್ಟು ಕೂಡ ಪಂಚಾಯತ್ ರಾಜ್ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು. ಇದಾದ ನಂತರ ಸೇನಾಪಡೆಗಳ ಬಗ್ಗೆ ಏನೆಲ್ಲ ಪ್ರಶ್ನೆ ಬಂದಿದ್ದಾವೆ ನೋಡ್ತಾ ಬನ್ನಿ. ಭಾರತದ ಭೂಸೇನೆಯ 7 ಆಡಳಿತಾತ್ಮಕ ಕಮಾಂಡೋಗಳ ಹೆಸರನ್ನು ಮತ್ತು ಅವುಗಳ ಕೇಂದ್ರ ಕಚೇರಿಯನ್ನು ಬರೆಯಿರಿ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. NCC
ಕೆಡೆಟ್ಗಳಿಗೆ ನೀಡಿರುವ ಸೌಲಭ್ಯಗಳು ಯಾವ್ಯಾವು ಅಂತೇಳಿ ಕೇಳಿದ್ದಾರೆ. ರಕ್ಷಣಾ ಸಚಿವಾಲಯದ 4 ವಿಭಾಗಗಳು ಯಾವ್ಯಾವು. ಇದಾದ ನಂತರ ಪ್ರಾದೇಶಿಕ ಸೇನಾ ದಿನ ಎಂದು ಆಚರಿಸಲ್ಪಡುವುದು ಯಾವಾಗ ಅಂತ ಒಂದು ಪ್ರಶ್ನೆ ಬಂದಿದೆ. ನವೆಂಬರ್ ತಿಂಗಳ 3ನೇ ಶನಿವಾರ. ಇದನ್ನು ಭಾರತದ ಗವರ್ನರ್ ಜನರಲ್ ಸಿ ರಾಜಗೋಪಾಲಾಚಾರಿ ಅವರು ಆರಂಭಿಸ್ತಾರೆ, ಪ್ರಾದೇಶಿಕ ಸೇನಾ ದಿನ ಅಂತೇಳಿ. ಇದು ಸ್ವಯಂ ಸೇವಕರನ್ನು ಒಳಗೊಂಡಿರ್ತಕ್ಕಂಥ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮಾತ್ರ ದೇಶದ ರಕ್ಷಣೆಗೆ ಇವನ್ನ ಬಳಕೆ ಮಾಡಿಕೊಳ್ಳಲಾಗುತ್ತೆ. 18ರಿಂದ 42 ವಯೋಮಾನದವರು ಮಾತ್ರ ಈ ಸೇನೆಯಲ್ಲಿರ್ತಾರೆ. ಪ್ರಾದೇಶಿಕ ಸೇನಾ ದಿನ ಇದು ನವೆಂಬರ್ ತಿಂಗಳ 3ನೇ ಶನಿವಾರ, ನೆನಪಿಟ್ಕೊಳ್ಳಿ. ಇನ್ನು ರಾಷ್ಟ್ರೀಯ ಚಿಹ್ನೆಗಳು. ಭಾರತದ ರಾಷ್ಟ್ರಧ್ವಜ ಸಮಿತಿಯನ್ನು ಕುರಿತು ಬರೆಯಿರಿ. ರಾಷ್ಟ್ರಧ್ವಜ ಸಂಹಿತೆ ನಿಮಗೆ ಗೊತ್ತೇ ಇದೆ. ರಾಷ್ಟ್ರಧ್ವಜ ಹರಿದಿರಬಹುದು, ಕೇಸರಿ ಬಣ್ಣ ಯಾವಾಗಲೂ ಮೇಲ್ಮುಖವಾಗಿರಬೇಕು, ಧ್ವಜವನ್ನು ಬಲಗೈಯಲ್ಲಿ ಹಿಡಿಬೇಕಾಗತ್ತೆ, ಮಾಸಿರಬಾರದು, ಕೊಳೆಯಾಗಿರಬಾರದು, ಎದೆಯಿಂದ ಮೇಲ್ಮಟ್ಟದಲ್ಲಿರಬೇಕು, ನೆಲಕ್ಕೆ ತಾಗಿಸಬಾರದು. ಒಂದಷ್ಟು ಸಂಹಿತೆಗಳಿದ್ದಾವೆ, ಅವುಗಳನ್ನೆಲ್ಲ ಬರಿತಾ ಹೋಗಿ. ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಯನ್ನು ಬರೆಯಿರಿ ಇದೆ. ಇವೆರಡು ಪ್ರಶ್ನೆಗಳು ಹೆಚ್ಚು ಕಡಿಮೆ ಸಿಮಿಲಾರಿಟಿನೇ ಇದ್ದಾವೆ, ನೋಡ್ಕೊಳ್ಳಿ. ಇದಾದ ನಂತರ ಭಾರತದ ನೆರೆಹೊರೆ ದೇಶಗಳು ಮತ್ತು ಸಂಬಂಧಗಳು ಕುರಿತು. ಇವುಗಳಲ್ಲಿ ಯಾವ ರಾಷ್ಟ್ರವು ಭಾರತದ ನೆರೆಯ ದೇಶವಲ್ಲ ಅಂತೇಳಿ ಒಂದು ಪ್ರಶ್ನೆ ಕೇಳಿದರೆ ಫಿಲಿಪೈನ್ಸ್. ಭಾರತದ ನೆರೆಯ ದೇಶಗಳು 9: ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ, ಮಯನ್ಮಾರ್, ಶ್ರೀಲಂಕಾ, ಮಾಲ್ಡೀವ್ಸ್. ಇಷ್ಟು 9 ದೇಶಗಳು. ಫಿಲಿಪೈನ್ಸ್ ಭಾರತದ ನೆರೆಯ ರಾಷ್ಟ್ರ ಅಲ್ಲ. ಭೂತಾನ್ ರಾಷ್ಟ್ರದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವ ರಾಜ್ಯಗಳನ್ನು ಗುರುತಿಸಿ ಅಂತ ಕೇಳಿದರೆ ಯಾವುದ್ಯಾವುದು ಅಂತೇಳಿ. ಇಲ್ಲಿ ಸಿಕ್ಕಿಂ, ಪಶ್ಚಿಮ ಬಂಗಾಳ, ಅಸ್ಸಾಂ ಮತ್ತು ಅರುಣಾಚಲ ಪ್ರದೇಶ ಇವಿಷ್ಟು ಕೂಡ ಭೂತಾನ್ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿದ್ದಾವೆ ಸ್ನೇಹಿತರೆ. ಇದನ್ನು ಒಂಚೂರು ಭೂಪಟದಲ್ಲಿ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಭಾರತ ಮತ್ತು ಚೀನಾ ನಡುವೆ ಪಂಚಶೀಲ ತತ್ವದ ಒಪ್ಪಂದ ಆಗಿದ್ದು ಯಾವಾಗ ಅಂತ ಕೇಳಿದರೆ 1954ರಲ್ಲಿ ಅಂದಿನ ಪ್ರಧಾನಿಯಾಗಿದ್ದಂಥ ನೆಹರೂರವರು ಮತ್ತು ಚೀನಾ ಪ್ರಧಾನಿ ಚೌ ಎನ್ ಲಾಯ್ ಪರಸ್ಪರ ಶಾಂತಿ ಸಂಬಂಧ ವೃದ್ಧಿಗಾಗಿ ಏನು ಮಾಡ್ತಾರೆ, ಈ ಪಂಚಶೀಲ ತತ್ವಗಳಿಗೆ ಸಹಿಯನ್ನು ಹಾಕ್ಕೊಳ್ತಾರೆ. ಆದರೆ ಇದನ್ನು ವಿರೋಧಿಸಿ ಚೀನಾ 1961-62ರಲ್ಲಿ ದೇಶದ ಮೇಲೆ ಮತ್ತೆ ದಾಳಿಯನ್ನು ಮಾಡುತ್ತೆ. ಈ ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತದ ಬಾಂಧವ್ಯದ ಬಗ್ಗೆ ತಿಳಿಸಿ ಅಂತೇಳಿ ಒಂದು ಪ್ರಶ್ನೆ ಬಂದಿದೆ. ಜಿಕೆ ಸಂಬಂಧಪಟ್ಟಂಥ ಪ್ರಶ್ನೆ ಸ್ನೇಹಿತರೆ. ಎಲ್ಲ ಇವತ್ತಿನ ಕರೆಂಟ್ ಅಫೇರ್ಗಳನ್ನ ಇಟ್ಕೊಂಡು ಈ ಥರ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗುತ್ತೆ. ಭಾರತ ಮತ್ತು ನೇಪಾಳ ದೇಶಗಳ ಸಂಬಂಧವನ್ನು ವಿವರಿಸಿ ಅಂತ ಬಂದಿದೆ. ನೋಡಿ, ಈ ಥರದ ಪ್ರಶ್ನೆಗಳು ಕೂಡ ಬರ್ತವೆ. ಇದಾದ ನಂತರ ವಿವಿಧತೆಯಲ್ಲಿ ಏಕತೆ ಹೇಳಿಕೆ. ಕೋಮುವಾದವು ಜನರನ್ನು ಧರ್ಮಾಧಾರಿತವಾಗಿ ವಿಂಗಡಿಸುತ್ತದೆ. ಪ್ರತಿಪಾದನೆ. ಏಕರೂಪ ನಾಗರಿಕ ಸಂಹಿತೆ ನಾಗರಿಕರಲ್ಲಿ ಸಮಾನತೆ ಮತ್ತು ಜಾತ್ಯತೀತ ಮೌಲ್ಯಗಳನ್ನು ಸಮಾಜದಲ್ಲಿ ಬೆಂಬಲಿಸುವುದು ಕೋಮುವಾದಕ್ಕೆ ಪರಿಹಾರವಾಗಿದೆ ಅಂತೇಳಿ. ಇಲ್ಲಿ ಎ ಮತ್ತು ಆರ್ ಎರಡೂ ಸರಿ. ಆರ್ ಏನ ಸರಿಯಾದ ವಿವರಣೆಯಾಗಿದೆ. ಕೋಮುವಾದ ಅಂತಕ್ಕಂಥದ್ದು ಜನರಲ್ಲಿ ಧರ್ಮಾಧಾರಿತ ವಿಂಗಡಣೆ ಮಾಡಿದ್ರೆ, ಏಕರೂಪ ನಾಗರಿಕ ಸಂಹಿತೆ ಅಂತಕ್ಕಂಥದ್ದು ಎಲ್ಲರನ್ನೂ ಕೂಡ ಒಂದು ಮಾಡುತ್ತೆ ಅಂತಕ್ಕಂಥದ್ದು ಇಲ್ಲಿಂದ ಆಗಿದೆ ಮಾಹಿತಿ. ಉತ್ತರಾಖಂಡ್ ರಾಜ್ಯವು ಜನವರಿ 27, 22ರಿಂದ ಓಕೆನಾ ಈ ಕಾಯ್ದೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಆಗಿದೆ. 2022ರಿಂದ ಈ ಕಾಯ್ದೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಉತ್ತರಾಖಂಡ್ ರಾಜ್ಯ, ನೆನಪಿಟ್ಕೊಳ್ಳಿ. ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆಯನ್ನು ಕುರಿತು ಬರೆಯಿರಿ. ಇದಾದ ನಂತರ ಪ್ರಾದೇಶಿಕವಾದ ಎಂದರೇನು ವಿವರಿಸಿ. ಧಾರ್ಮಿಕ ಐಕ್ಯತೆ ಎಂದರೇನು. ರಾಷ್ಟ್ರೀಯ ಹಬ್ಬಗಳು ರಾಷ್ಟ್ರೀಯ ಐಕ್ಯತೆಯನ್ನು ವೃದ್ಧಿಸುತ್ತವೆ ಹೇಗೆ. ಇದಿಷ್ಟು ಕೂಡ ಏಕತೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸ್ನೇಹಿತರೆ, ನೋಡ್ಕೊಳ್ಳಿ. ಇದಾದ ನಂತರ ವಿಶ್ವಸಂಸ್ಥೆ. ಸಂಯುಕ್ತ ರಾಷ್ಟ್ರಗಳ ಸಂಘದ ಕೇಂದ್ರ ಕಚೇರಿ ಇದ್ದದ್ದು ಎಲ್ಲಿ ಅಂತ ಹೇಳಿ ಕೇಳಿದ್ದಾರೆ. ನ್ಯೂಯಾರ್ಕಲ್ಲಿ ಇದ್ದಂಥದ್ದು. ವಿಶ್ವಸಂಸ್ಥೆ 1945 ಅಕ್ಟೋಬರ್ 24ರಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟು ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಉದ್ಘೋಷಿಸಿದ ದಿನ ಅಂತೇಳಿ ಕೇಳಿದರೆ ಡಿಸೆಂಬರ್ 10, 1948ರಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡುತ್ತೆ, ಡಿಸೆಂಬರ್ 10ರಂದು. ವಿಶ್ವಸಂಸ್ಥೆಯು UNO ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದ ದಿನಾಂಕ ಯಾವುದು ಅಂತ ಹೇಳಿ ಕೇಳಿದೆ. ಮತ್ತೆ ಅದೇ ಪ್ರಶ್ನೆ 2017ರಲ್ಲಿ ರಿಪೀಟ್ ಆಗಿದೆ, 15ರಲ್ಲಿ ಆಗಿರುವಂಥ ಪ್ರಶ್ನೆ. ಡಿಸೆಂಬರ್ 10, 1948. ಡಿಸೆಂಬರ್ 10ನ್ನು ವಿಶ್ವ ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಲಾದ ವರ್ಷ ಯಾವುದು ಅಂತ ಕೇಳಿದರೆ ಮಾನವ ಹಕ್ಕುಗಳ ರಾಷ್ಟ್ರೀಯ ಮಾನವ ಹಕ್ಕುಗಳು, ಇದು ವಿಶ್ವಸಂಸ್ಥೆ ಪ್ರಪಂಚದಾದ್ಯಂತ. ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ರಚನೆ ಮಾಡಿದಂಥದ್ದು 1993ರಲ್ಲಿ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾನವ ಹಕ್ಕುಗಳನ್ನು ಯಾವಾಗ ಘೋಷಣೆ ಮಾಡಿತು, ಅದಕ್ಕೆ ಕಾರಣೀಭೂತವಾದ ವಿಶ್ವದ 4 ಘಟನೆಗಳನ್ನು ತಿಳಿಸಿ ಅಂತೇಳಿ ಈ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆಯಲ್ಲಿ ಸಾಕಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ, ನೋಡ್ಕೊಳ್ಳಿ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಯುನೆಸ್ಕೋ, WTO ಇವುಗಳನ್ನೆಲ್ಲ ವಿವರಿಸಬೇಕಾಗತ್ತೆ ಸಂಕ್ಷಿಪ್ತವಾಗಿ. ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರಗಳನ್ನು ಗುಂಪು ಮಾಡಿ ಅಂತೇಳಿ, ಸರಿಯಾದ ಉತ್ತರಗಳ ಗುಂಪು ಯಾವುದು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ಸಿ ಮತ್ತು ಡಿ ಮಾತ್ರ ಸರಿ. ಸಿ 1985ರಲ್ಲಿ ಯುನೆಸ್ಎಫ್ ನೊಬೆಲ್ ಬಹುಮಾನವನ್ನು ಗಳಿಸಿದೆ. IMF
ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ನಲ್ಲಿದೆ ಅಂತೇಳಿ. ಆಹಾರ ಮತ್ತು ಕೃಷಿ ಸಂಸ್ಥೆ ಇರ್ತಕ್ಕಂಥದ್ದು ರೋಮಲ್ಲಿ ಸ್ನೇಹಿತರೆ ನೋಡ್ಕೊಳ್ಳಿ. ವಿಶ್ವ ಆರೋಗ್ಯ ಸಂಸ್ಥೆ ಜಿನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ವಿಶ್ವ ವ್ಯಾಪಾರ ಸಂಘ ಜಿನೆವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ. ಯುನೆಸ್ಕೋ ಬಂದು ಪ್ಯಾರಿಸ್ನಲ್ಲಿದೆ. ಯುನೆಸೆಫ್ ನ್ಯೂಯಾರ್ಕಲ್ಲಿದೆ. IMF ಅಮೆರಿಕದ ವಾಷಿಂಗ್ಟನ್ನಲ್ಲಿದೆ. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ನೋಡಿ, ಇವೆಲ್ಲ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳೇ ಆಗಿದ್ದಾವೆ. ಜೊತೆಗೆ ಸಾಮಾನ್ಯ ಸಭೆ, ಭದ್ರತಾ ಸಮಿತಿ ಇವು ಕೂಡ ಬರ್ತವೆ. ನೋಡ್ಕೊಳ್ಳಿ, ಇವುಗಳಿಗೆ ಉತ್ತರ ಬರೀಬೇಕಾಗತ್ತೆ. ಎಲ್ಲೆಲ್ಲಿದ್ದಾವೆ ಅನ್ನೋದನ್ನು ನೋಡ್ಕೊಳ್ಳಿ. ಮೆಸ್ಟ್ ಆಫ್ ಫಾಲೋವಿಂಗಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಯನ್ನು ಇವುಗಳನ್ನೆಲ್ಲ ಕೇಳಿದ್ದಾರೆ. ಇದಾದ ನಂತರ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಮುಖ್ಯ ಕಾರ್ಯಾಲಯ ಇರುವ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಮುಖ್ಯ ಕಾರ್ಯಾಲಯ ಕಾರ್ಮಿಕ ಸಂಘದ್ದಿರ್ತಕ್ಕಂಥದ್ದು ಎಲ್ಲಿ ಅಂತೇಳಿ ಜಿನೆವಾದಲ್ಲಿದೆ. ಓಕೆನಾ. ವಿಶ್ವ ಆರೋಗ್ಯ ಸಂಸ್ಥೆನೂ ಕೂಡ ಜಿನೆವಾ, ನೆಕ್ಸ್ಟ್ ವಿಶ್ವ ಕಾರ್ಮಿಕ ಸಂಘದ ಕಾರ್ಯಸ್ಥಳ ಕೂಡ ಜಿನೆವಾದಲ್ಲಿದೆ. 2 ಪಾಯಿಂಟ್ಗಳನ್ನ ನೋಡ್ಕೊಳ್ಳಿ. ಇನ್ನಿದಾದ ನಂತರ ಭದ್ರತಾ ಸಮಿತಿಯನ್ನು ಈ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಎನ್ನುವರು, ಇದು ವಿಶ್ವಸಂಸ್ಥೆಯ ಅಂಗ ಆಗಿದೆ. ಓಕೆನಾ. ಭದ್ರತಾ ಸಮಿತಿಯನ್ನು ಈ ಕಾರಣಕ್ಕಾಗಿ ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತೇಳಿ ಕರೀತಾರೆ. ಅಂತಂದರೆ ಈ ಸಮಿತಿಯಲ್ಲಿ ಅಮೆರಿಕವು ಕಾಯಂ ಸದಸ್ಯ ರಾಷ್ಟ್ರವಾಗಿದೆ. ವಿಶ್ವದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಕೈಗೊಳ್ಳುವುದರಿಂದ, ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿಯ ಹೆಸರನ್ನು ಸೂಚಿಸುವುದರಿಂದ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕದಲ್ಲಿ ಪಾತ್ರ ವಹಿಸುವುದರಿಂದ ಅಂತೇಳಿ ವಿಶ್ವದ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಇಲ್ಲಿ ಕೈಗೊಳ್ಳೋದ್ರಿಂದ ಇದನ್ನು ವಿಶ್ವಸಂಸ್ಥೆಯ ಸಚಿವ ಸಂಪುಟ ಅಂತೇಳಿ ಕರೀತಾರೆ. ಭದ್ರತಾ ಸಮಿತಿಯ ಕಾರ್ಯಗಳು ಯಾವ್ಯಾವು? ಇದು ಕೂಡ ಭದ್ರತಾ ಸಮಿತಿ ನೋಡ್ಕೊಳ್ಳಿ. ವಿಶ್ವ ವ್ಯಾಪಾರ ಸಂಘಟನೆಯ ಗುರಿಗಳನ್ನು ವಿವರಿಸಿ ಅಂತೇಳಿ 2022ರಲ್ಲಿ ಕೇಳಿದ 4 ಅಂಕಕ್ಕೆ. ನೆಕ್ಸ್ಟ್ ಇದಾದ ನಂತರ GK ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ, ಒಂದಷ್ಟು ನೋಡ್ತಾ ಹೋಗೋಣ ಬನ್ನಿ. ಕಾರ್ಗಿಲ್ ವಿಜಯೋತ್ಸವದ ದಿನವನ್ನು ಎಂದು ಆಚರಿಸಲಾಗುತ್ತದೆ ಅಂತೇಳಿ ಪ್ರಶ್ನೆ ಬಂದಿದೆ. ಜುಲೈ 26. ಎಪಿಕ್ನ ವಿಸ್ತೃತ ರೂಪ ಏನು ಅಂತೇಳಿ ಪ್ರಶ್ನೆ ಕೇಳಿದರೆ, ನಮ್ಮಲ್ಲಿ ಎಲ್ಲ ಎಲೆಕ್ಷನ್ ಕಾರ್ಡ್ ಇದೆಯಲ್ಲ, ವೋಟರ್ ಕಾರ್ಡು, ಅದು ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್ ಅಂತೇಳಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ನೆಕ್ಸ್ಟ್ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವ್ಯಾವು ಅಂತ ಕೇಳಿದರೆ, ಭಾರತ ಮತ್ತು ಪಾಕಿಸ್ತಾನ ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿರ್ತಕ್ಕಂಥ ದೇಶಗಳು. ನೆಕ್ಸ್ಟ್ ಇದಾದ ನಂತರ ಪೂರ್ವ ಪಾಕಿಸ್ತಾನವು ಬಾಂಗ್ಲಾದೇಶ ಎಂಬ ಹೆಸರಿನಲ್ಲಿ ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸಿದ ಇಸ್ವಿ ಯಾವುದು ಅಂತೇಳಿ ಕೇಳಿದ್ದಾರೆ. 1971ರಲ್ಲಿ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶ ಅಂತಕ್ಕಂಥದ್ದು ಸ್ವತಂತ್ರ ರಾಷ್ಟ್ರವಾಗಿ ಉದಯಿಸುತ್ತೆ. 71 ಡಿಸೆಂಬರ್ 16ರಲ್ಲಿ ಭಾರತವು ಪಾಕಿಸ್ತಾನದ ವಿರುದ್ಧ ಸೇನಾ ಕಾರ್ಯಾಚರಣೆ ಮಾಡಿ ಪಾಕಿಸ್ತಾನವನ್ನು ಸೋಲಿಸಿ ಪೂರ್ವ ಪಾಕಿಸ್ತಾನದ ಉದಯಕ್ಕೆ ಏನಾಗುತ್ತೆ, ಕಾರಣವಾಗುತ್ತೆ. ದಕ್ಷಿಣ ಆಫ್ರಿಕಾದ ಗಣರಾಜ್ಯದ ನೂತನ ರಾಷ್ಟ್ರಧ್ವಜದ ಧ್ವಜಾರೋಹಣ ದಿನಾಂಕ, ಇದು ಸಿಲೆಬಸ್ಸಲ್ಲಿ ಇರಲ್ಲ ಸ್ನೇಹಿತರೆ, ಹಾಗಾಗೂ ಈ ಥರ ಪ್ರಶ್ನೆಯನ್ನು ತುಂಬ ಎಲ್ಲೋ ಕೇಳಿಬಿಟ್ಟಿದ್ದಾರೆ. ಈ ಪ್ರಶ್ನೆಯನ್ನು ಇಲಾಖೆ ಡಿಲೀಟ್ ಮಾಡಿದೆ. ಕಾರಣ ದಕ್ಷಿಣ ಆಫ್ರಿಕಾ ಗಣರಾಜ್ಯದ ನೂತನ ಧ್ವಜಾರೋಹಣ ಕಾರ್ಯಕ್ರಮ ಆಗಿದ್ದು ದಿನಾಂಕ 27 ಏಪ್ರಿಲ್ 1994ರಲ್ಲಿ. ಇದಕ್ಕೆ ಗ್ರೇಸ್ ಅಂಕವನ್ನು ಕೂಡ ಕೊಟ್ಟಿದ್ದಾರೆ. ಡ್ಯಾಶ್ ದೇಶದಲ್ಲಿ ಮುಸ್ಲಿಮೇತರರಿಗೆ ದೇವಾಲಯಗಳನ್ನು ಕಟ್ಟಲು ಅವಕಾಶ ಇಲ್ಲ ಅಂತೇಳಿ ಕೇಳಿದರೆ, ಸೌದಿ ಅರೇಬಿಯಾದಲ್ಲಿ ಒಂದು ಕೂಡ ದೇವಾಲಯಗಳಿಲ್ಲ ಅಂತೇಳಿ ಹೇಳ್ತಾರೆ. ಅಲ್ಲಿ ಮುಸ್ಲಿಮೇತರು ಬಿಟ್ಟು ಬೇರೆ ಯಾರೂ ಕೂಡ ದೇವಾಲಯಗಳು ಕಟ್ಟೋದಕ್ಕೆ ಅವಕಾಶ ಇಲ್ಲ ಸೌದಿನಲ್ಲಿ. ನೆಕ್ಸ್ಟ್ ಇದಾದ ನಂತರ ಕೆಳಕಂಡ ಕಾಯ್ದೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಬರೀರಿ ಅಂತೇಳಿ ಒಂದಷ್ಟು ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಹೇಗೆ ಅಂತಂದರೆ, ಹಿಂದೂ ವಿಧವೆಯರ ಪುನರ್ವಿವಾಹ ಕಾಯ್ದೆ ಬಂದು 1856ರಲ್ಲಿ, ಇಲ್ಲಿ ಉತ್ತರ ಆರ್ಡರ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಇಸ್ವಿಯನ್ನು ಕೂಡ ಸಮೇತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಹಿಂದೂ ಸ್ತ್ರೀಯರ ಆಸ್ತಿ ಹಕ್ಕು ಕಾಯ್ದೆ 1937, ಹಿಂದೂ ವಿವಾಹ ಕಾಯ್ದೆ 1955, ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಬಂದು 2005. ಇಷ್ಟು ಕೂಡ ಹಿಂದೂ ಇದಕ್ಕೆ ಸಂಬಂಧಪಟ್ಟಿದ್ದಂಥ ಕಾನೂನುಗಳದ್ದು. ಕ್ರಿಮಿಲೇಯರ್ ಎಂಬ ಪರಿಕಲ್ಪನೆಯನ್ನು ಮೊದಲು ಬಳಸಿದ ಆಯೋಗ ಕ್ರಿಮಿಲೇಯರ್ ಅಂತಕ್ಕಂಥದ್ದನ್ನು ಯಾವ ಆಯೋಗ ಬಳಸ್ತು ಅಂತೇಳಿ, ಇದನ್ನು ಬಳಸ್ತಕ್ಕಂಥದ್ದು ಸಂತಾನಾಮ್ ಆಯೋಗ ಅಂತೇಳಿ. ಈ ಆಯೋಗವನ್ನು 1962ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಚಿಸ್ತಾರೆ. ಉದ್ದೇಶ ಸರ್ಕಾರದ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಡೆಗಟ್ಟುವುದು ಮತ್ತು ಆಡಳಿತ ಸುಧಾರಣೆ. ಈ ಒಂದು ಉದ್ದೇಶದಿಂದ ಸಂತಾನಾಮ್ ಆಯೋಗವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ರಚನೆ ಮಾಡ್ತಾರೆ 1962ರಲ್ಲಿ. ಈ ಕ್ರಿಮಿಲೇಯರ್ ಎಂಬತಕ್ಕಂಥ ಒಂದು ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಆಯೋಗ ಬಳಸುತ್ತೆ. ಪ್ರತಿಪಾದನೆ: ಬಾಲಕಾರ್ಮಿಕ ಪದ್ಧತಿಯು ಸಮಾಜದಲ್ಲಿ ಹೆಚ್ಚಾಗುತ್ತಿದೆ. ಬಾಲ್ಯ ವಿವಾಹ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಗಳು ಸಂಭವಿಸುತ್ತವೆ. ಇಲ್ಲಿ ಏನಂತೇಳಿ ಎ ಮತ್ತು ಆರ್ ಎರಡೂ ಸರಿ, ಎಗೆ ಆರ್ ಸರಿಯಾದ ವಿವರಣೆಯಾಗಿದೆ. ಈ ಬಾಲಕಾರ್ಮಿಕ ಪದ್ಧತಿ ಸಮಾಜದಲ್ಲಿ ಹೆಚ್ಚಾಗ್ತಿದೆ. ಬಾಲ್ಯ ವಿವಾಹ ಮತ್ತು ಮಕ್ಕಳ ಕಳ್ಳ ಸಾಗಾಣಿಕೆಯನ್ನು ಕೂಡ ಈ ಕಾರ್ಮಿಕ ಪದ್ಧತಿಯಿಂದಲೇ ಒಂದಕ್ಕೊಂದು ಲಿಂಕ್ ಇದ್ದಾವೆ. ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ಈ ವರ್ಷ ಪ್ರತ್ಯೇಕಿಸಲಾಯಿತು ಅಂತೇಳಿ 2003ರಲ್ಲಿ ಇದನ್ನು ಪ್ರತ್ಯೇಕ ಮಾಡಲಾಯಿತು. 2003ರಲ್ಲಿ 89ನೇ ಸಂವಿಧಾನ ತಿದ್ದುಪಡಿ ಅನ್ವಯ 338ನೇ ವಿಧಿ ತಿದ್ದುಪಡಿ ಮಾಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ
ಪ್ರತ್ಯೇಕ ಆಯೋಗವನ್ನು ಅಸ್ತಿತ್ವಕ್ಕೆ ತರಲಾಗುತ್ತೆ. ನೆಕ್ಸ್ಟ್, ಯಾವುದೇ ಧಾರ್ಮಿಕ ಬದ್ಧತೆಯುಳ್ಳ ಉಡುಪನ್ನು ವಿದ್ಯಾರ್ಥಿಗಳು ಧರಿಸುವುದನ್ನು ನಿಷೇಧಿಸಿ ಫ್ರಾನ್ಸ್ ಕಾನೂನು ಮಾಡಿದ್ದು ಯಾವಾಗ ಅಂತ ಪ್ರಶ್ನೆ ಕೇಳಿದರೆ ಮಾರ್ಚ್ 2004ರಲ್ಲಿ. ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಈ ಧಾರ್ಮಿಕ ಉಡುಪಿನ ಬಗ್ಗೆ ಸಾಕಷ್ಟು ಇದು ನಡೀತಾ ಇದ್ದಾವೆ ನೋಡಿ. ನೆಕ್ಸ್ಟ್, ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಿಸುವುದರ ಕುರಿತು ಬರೆಯಿರಿ ಅಂತೇಳಿ ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಬಗ್ಗೆ ಒಂದು ಮಾಹಿತಿಯನ್ನು ಕೇಳಿದರೆ ಯಾವಾಗಿನಿಂದ ಆಚರಣೆ ಮಾಡ್ತೀವಿ, ಏನು ಎತ್ತ, ಅದರ ಸವಲತ್ತುಗಳೇನು, ಯಾಕೆ ಆಚರಣೆ ಮಾಡಬೇಕು, ಎಲ್ಲವನ್ನು ಬರೀಬೇಕಾಗುತ್ತೆ. ನಾಗರಿಕ ರಕ್ಷಣೆಯನ್ನು ಕುರಿತು ಬರೆಯಿರಿ ಅಂತೇಳಿ 3 ಅಂಕದ ಒಂದು ಪ್ರಶ್ನೆ ಬಂದಿದೆ. ಇದಾದ ನಂತರ ವರ್ಣಭೇದ ನೀತಿ ಪ್ರಶ್ನೆ. ವರ್ಣಭೇದ ನೀತಿಯನ್ನು ಜಗತ್ತಿನಲ್ಲಿ ಎಲ್ಲಿಯೂ ಯಾವ ರಾಷ್ಟ್ರವೂ ಅನುಸರಿಸಬಾರದು ಎಂದು ಭಾರತವು ಈ ಕಾರಣಕ್ಕಾಗಿ ಹೇಳುತ್ತದೆ ಅಂತೇಳಿ ಒಂದು ಪ್ರಶ್ನೆ ಕೇಳಿದರೆ, ವರ್ಣಭೇದ ನೀತಿಯು ಮಾನವ ಹಕ್ಕುಗಳಿಗೆ ವಿರುದ್ಧವಾಗಿದೆ, ವ್ಯಾಪಾರ ಬಾಂಧವ್ಯಕ್ಕೆ ತೊಂದರೆಯಾಗುವುದರಿಂದ, ರಾಷ್ಟ್ರಗಳ ನಡುವೆ ರಾಜಕೀಯ ಬಾಂಧವ್ಯಕ್ಕೆ ತೊಂದರೆಯಾಗುವುದರಿಂದ ಭಾರತವು ಹಾಗೆ ಹೇಳುವಂತೆ ನಿರ್ದೇಶಿಸಲಾಗಿತ್ತು ಅಂತೇಳಿ. ವರ್ಣಭೇದ ನೀತಿಯು ಮಾನವ ಹಕ್ಕುಗಳಿಗೆ ವಿರುದ್ಧವಾಗಿದೆ, ಅದಕ್ಕೋಸ್ಕರ ಜಗತ್ತಿನ ಯಾವ ರಾಷ್ಟ್ರ ಕೂಡ ಈ ವರ್ಣಭೇದ ನೀತಿಯನ್ನು ಮಾಡಬಾರ್ದು ಅಂತೇಳಿ ಭಾರತ ಹೇಳುತ್ತೆ ಅಂತೇಳಿ. ಇದಿಷ್ಟು ವಿಚಾರಗಳು ಸ್ನೇಹಿತರೆ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ, ಗೊಂದಲ ಇದ್ದರೆ ಕೇಳಿ. ಜೊತೆಗೆ ಇದನ್ನು TET ಪೇಪರ್ ಜೊತೆಗೆ TET ರಾಜ್ಯಶಾಸ್ತ್ರದ ಜೊತೆಗೆ ಕಂಬೈನ್ ಮಾಡಿ ಓದ್ಕೊಳ್ಳಿ, ನಿಮಗೆ ಹೆಚ್ಚಿನ ಜ್ಞಾನ ಬರುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ನೋಡಿ. TET ಸಂಬಂಧಿತ, GPSTR ಸಂಬಂಧಿತ, KEA ಸಂಬಂಧಪಟ್ಟಂಥವು ಮತ್ತು ಕನ್ನಡ ವ್ಯಾಕರಣ ಸಂಬಂಧಪಟ್ಟಂಥ ವಿಡಿಯೋಗಳಿದೆ ಅಂತ ಹೇಳ್ತಾ ಸ್ನೇಹಿತರೆ, ಎಲ್ಲರಿಗೂ ಕೂಡ ಇಂದಿನ ತರಗತಿಗೆ ಧನ್ಯವಾದಗಳು.